ಓಂ ಗಣನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹದಪರ್ವದಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ನಾರಾಶಂಸಿ ಅನ್ನುವುದನ್ನು ನೋಡ್ತಾ ಇದ್ವಿ. ಹೋದ್ವಾರ ಇದನ್ನ ನೋಡಿದ್ವಿ, ತಾಯಿ ಹೊಟ್ಟೆಯಲ್ಲಿ ಯಾವ ರೀತಿ ಉಂಟಾಗತ್ತೆ ವಾಘೆಗಳು ಅಂತ ನೋಡಿದ್ವಿ, ಆ ಥರ ಪ್ರವರ್ತನೆ ಹೇಗೆ ಅಂತ ನೋಡಿದ್ವಿ. ಈಗ ಮುಂದಕ್ಕೆ ನೋಡೋಣ. ಹಿಂದೆ ನಮ್ಮ ವೇದವ್ಯಾಸರು ಬರೆದ ಪ್ರಕಾರದಲ್ಲಿ ಆಹಾರನೇ ಯಾರೂ ತೆಗೆದುಕೊಳ್ತಾ ಇರ್ತಿಲ್ಲ. ಅಂದರೆ ಸ್ವಯಂಭೂ ಮನ್ವಂತರದಲ್ಲಿ ಸೃಷ್ಟಿಯಾದಂಥ ಜೀವಿಗಳು, ಅಂದರೆ ಈಗ ಮರ ಗಿಡಗಳು ಯಾವ ರೀತಿ ತಮ್ಮ ಆಹಾರವನ್ನ ಆ ಪಂಚಭೂತಗಳಿಂದನೇ ಹೇಗೆ ತಾವೇ ಸೃಷ್ಟಿ ಮಾಡ್ಕೊಳ್ತವೆ, ಅದಕ್ಕೆ ಫೋಟೋಸಿಂಥಸಿಸ್ ಅಂತ ನಾವೇನು ಕರಿತೇವೆ. ಅಂದರೆ ಅದೊಂದು ಸಿಂಥಸೈಸೇಷನ್, ಸಂಶ್ಲೇಷಣೆ ಕ್ರಿಯೆ, ವಿಶ್ಲೇಷಣೆಯಲ್ಲ. ಆದರೆ ನಾವು ಏನಾಯಿತು, ನಂತರದಲ್ಲಿ ಆಹಾರಕ್ಕೆ ಬಂದ್ವಿ. ಇದನ್ನ ಮಾಡಿದವನು ಮಾನವ ಅಂತ ಶ್ರೀ ಗುರುಗಳಾದ ವ್ಯಾಸರು ಹೇಳಿರ್ತಾರೆ. ಅಂದರೆ ಆಹಾರದ ಅಭ್ಯಾಸವೇ ಇರದಂತಹ, ಅಂದರೆ ನಾ ಹೇಳ್ತಾ ಇರೋದು ಆಹಾರ ಇಲ್ಲ ಅಂತಂದ್ರೆ ಹಿಂದೆ ಇತ್ತು. ಈ ಸಸ್ಯಗಳು ಹೇಗೆ ಆಹಾರ ಉತ್ಪಾದನೆ ಮಾಡ್ಕೋತಾ ಇವೆ ತಮ್ಮ ಅವುಗಳ ಜೀವನಕ್ಕೆ, ಆ ರೀತಿಯಾಗಿ ಇದ್ದಂಥ ಸಕಲ ಜೀವಿಗಳು ಕೂಡ ಈಗ ಅಭ್ಯಾಸ ಇದೆ ನೋಡಿ, ಆಹಾರ ಹೊರಗಡೆಯಿಂದ ತಿನ್ನುವಂಥದ್ದು. ಇದನ್ನ ಅಭ್ಯಾಸ ಮಾಡಿಸಿದವನು ಮನುಷ್ಯ. ಇದು ಒಂದು ಕೊಡುಗೆ ಅನ್ನೋ ರೀತಿಯಲ್ಲಿ ಇತ್ತು. ಈಗ ಅದು ಅಭ್ಯಾಸವಾಗಿ ಹೋಗಿ ಏನಾಗ್ಬಿಟ್ಟಿದೆ, ಅದರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಅದನ್ನ ಒಂದು ಕಂಟ್ರೋಲ್, ಅಂದರೆ ನೆಪೋಲಿಯನ್ ಬೋನಪಾರ್ಟ್ ಹೇಳ್ತಾನೆ, ಕಂಟ್ರಿ ವಾಕ್ಸ್ ಆನ್ ಇಟ್ಸ್ ಸ್ಟಮಕ್ ಅಂತ ಹೇಳ್ತಾನೆ. ಅಂದರೆ ಯಾವುದೇ ಒಂದು ದೇಶ ತನ್ನ ಹೊಟ್ಟೆಯ ಸ್ಥಿತಿಯ ಮೇಲೆ ನಡೆದುಕೊಂಡು ಹೋಗ್ತದೆ ಅಂತಂತ. ಅಂದರೆ ಯಾವುದೇ ಗನ್ನಲ್ಲ, ಯಾವುದೇ ಚಿನ್ನ ಬೆಳ್ಳಿ ಯಾವುದೂ ಅಲ್ಲ, ಆಹಾರ. ಅಂದರೆ ಒಂದು ದೇಶ ನಡಿಬೇಕಾದ್ರೆ ಆಹಾರದ ಅನಿವಾರ್ಯತೆಯನ್ನ ಯಾವ ಮಟ್ಟಕ್ಕೆ ಪೂರೈಕೆ ಮಾಡಲಾಗ್ತದೆ ಅದನ್ನ ನಾವು ನೆಪೋಲಿಯನ್ ತನ್ನ ಅನುಭವದಿಂದ ಹೇಳಿದ ಮಾತನ್ನು ನೋಡಬಹುದು. ಆ ರೀತಿಯಾಗಿ, ಅಂದರೆ ನೆಪೋಲಿಯನ್ ಏನು ಹೇಳಿದ ಅದೇ ರೀತಿಯಾಗಿ ಈ ಮಾನವನಿಗೆ ಬುದ್ಧಿ ಎನ್ನುವುದನ್ನು ಆ ಪರಮಾತ್ಮ ಕೊಟ್ಟಾಗ ಅದನ್ನು ಆ ರೀತಿಯಾಗಿ ಮಾಡಿಕೊಂಡ. ಅಂದರೆ ಈ ಒಂದು ಆಹಾರದ ಆಕಾಂಕ್ಷೆಯನ್ನೇ ಮನುಷ್ಯನೂ ಅಭ್ಯಾಸ ಮೊದಲು ಮನುಷ್ಯ ತಿಂತಿದ್ದಿಲ್ಲ. ಈಗ ಉದಾಹರಣೆಗೆ ನಾವು ಮಹಾಭಾರತದ ಕಾಲದ ಪಾಂಡವರು ಅಂತ ನೋಡಿದಾಗ, ಅದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಅವರು ಆಹಾರವನ್ನು ಸ್ವೀಕರಿಸುತ್ತಿದ್ದಿಲ್ಲ, ಅವರು ಯಾವತ್ತೂ ತಿಂತಾ ಇರ್ತಿಲ್ಲ. ಅದೆಲ್ಲ ಇತ್ತೀಚಿನ ಬಂದ ಬರವಣಿಗೆಗಳಿಂದ, ಸಾಹಿತ್ಯದಿಂದ ಆಗಿದೆ. ಈಗ ಭೀಮ ಅಂದರೆ ಅತಿಯಾಗಿ ತಿಂತಿದ್ದ, ಎಲ್ಲವೂ ಸುಳ್ಳು. ಆ ಮೂಲವಾದ ಮಹಾಭಾರತಕ್ಕೆ ಮೂಲವಾದ ಜಯ ಎನ್ನುವುದನ್ನು ನಾವು ಏನು ನೋಡ್ಬೋದು, ಅವರು ಆಹಾರವೇ ಸ್ವೀಕರಿಸ್ತಿದ್ದಿಲ್ಲ. ಯಾಕೆಂದ್ರೆ ಅವರಿಗೆ ನಮ್ಮ ರೀತಿಯಾದ ದೇಹಗಳ ಅವಶ್ಯಕತೆ ಇತ್ತಿಲ್ಲ. ಅದೇ ರೀತಿಯಾಗಿ ನಾವು ರಾಮಾಯಣದಲ್ಲಿ ಸೀತಾಮಾತೆಯನ್ನ ವೈದೇಹಿ ಅಂತ ಕರಿತೀವಿ. ಅಂದ್ರೆ ವಿದೇಹಿ, ದೇಹ ಇಲ್ಲದವಳು. ಆದರೆ ಅವಳ ವರ್ಣನೆ ಎಷ್ಟಿದೆ, ಇಂತಹ ರೂಪವತಿ, ಇಂತಹ ಸೌಂದರ್ಯವತಿ, ಅಂತಹ ಸೌಂದರ್ಯವನ್ನ ರಾವಣ ಮೋಹಿಸಿ ಬ್ರಾಹ್ಮಣನ ವೇಷ ಹಾಕಿಕೊಂಡು ಬಂದು ಅವಳನ್ನ ಅಪಹರಿಸಿದ ಅಂತೆಲ್ಲ ಇದೆ. ಆದರೆ ಅದೇ ರಾವಣ ಅವಳನ್ನ ಅಶೋಕವನದಲ್ಲಿ ಇಟ್ಟ.
ಅಶೋಕ ಅಂದ್ರೆ ಶೋಕ ಅಂದ್ರೆ ದುಃಖ, ಅಶೋಕ ಶೋಕವಿಲ್ಲದ ಜಾಗದಲ್ಲಿ ಇಟ್ಟ. ನಾವು ಹಲವಾರು ಕಥೆ ಕಾದಂಬರಿಗಳು ಮತ್ತೆ ಟಿ ವಿ ಸೀರಿಯಲ್ಗಳು ಇದನ್ನೆಲ್ಲ ನೋಡಿದಾಗ ಆ ಸೀತಾಮಾತೆ ಬಹಳ ದುಃಖ ಪಟ್ಟಿದ್ದನ್ನು ನೋಡ್ತೇವೆ. ಆದರೆ ನಮ್ಗೆ ಅರ್ಥವಾಗದಿರೋದೇನು ಅಂತಂದ್ರೆ ಅಶೋಕವನದಲ್ಲಿ ಶೋಕವೇ ಇರದಂತಹ ಜಾಗದಲ್ಲಿ ಇದ್ದಳು. ಆಮೇಲೆ ಅವಳನ್ನ ಅವನು ಯಾವ ರೀತಿಯಾಗಿ ಕೂಡ ಉಪಯೋಗಿಸಲಿಲ್ಲ, ಮುಟ್ಟಲೇ ಇಲ್ಲ. ಯಾಕೆ ಅಂದ್ರೆ ಅವಳಿಗೆ ದೇಹವೇ ಇತ್ತಿಲ್ಲ. ಇದನ್ನ ನಾವು ಅರ್ಥವೇ ಮಾಡ್ಕೊಂಡಿಲ್ಲ. ಅಂದ್ರೆ ದೇಹವೇ ಇಲ್ಲದಂತಹ ಸೀತೆಯನ್ನ ರಾವಣ ಹೇಗೆ ಉಪಯೋಗಿಸಿಯಾನು ಅನ್ನೋ ವಿಚಾರ ನಾವು ಯೋಚನೆ ಮಾಡಬೇಕಾಗತ್ತೆ. ಅದೇ ರೀತಿ ಪಾಂಡವರು ವಿದೇಹಿಗಳಾದ್ರಿಂದ ಅವರಿಗೆ ಸೂರ್ಯನಿಂದ ದೊರೆತ ಆ ಒಂದು ಪಾತ್ರೆಯಿಂದ ಉಳಿದವರಿಗೆ ಅನ್ನವ ಅಡಿಗೆಯನ್ನ ಅಂದ್ರೆ ಅದರಲ್ಲಿ ರೆಡಿಮೇಡ್ ಆಗಿ ಬರ್ತಾ ಇತ್ತು, ಅದನ್ನ ಬಡಿಸ್ತಾ ಇದ್ರು ಅನ್ನೋ ಒಂದು ನಾವು ದೃಶ್ಯವನ್ನು ನೋಡಬಹುದು. ಆ ರೀತಿಯಾದ ಒಂದು ಕಾದಂಬರಿಯನ್ನು ನಾವು ಸಾಹಿತ್ಯ ಪ್ರಕಾರದಲ್ಲಿ ನೋಡಬಹುದು. ಅಂದ್ರೆ ಈ ರಾಮಾಯಣ ಮಹಾಭಾರತಗಳು ಕೂಡ ಹಿಂದಿನ ಕಾಲದ ಮಾನವನ ಲಿಮಿಟೇಷನ್ ಮೇಲೆ ಸಾಹಿತ್ಯ ರಚನೆಯಾಗಿದೆ ಈ ಯುಗಾಂತರಗಳಲ್ಲಿ. ಆದರೆ ಒರಿಜಿನಲ್ ಬರೆದಾಗ ರಾಮಾಯಣ ಆರಂಭವಾದದ್ದೇ ಕೈಕೇಯಿ ರಾಮಃ ಅನ್ನೋ ಒಂದು ಸೂತ್ರದ ಮೇಲೆ. ಮತ್ತೆ ಜಯ ಅನ್ನೋ ಮಹಾಭಾರತ ಅಂತ ಇವತ್ತು ಏನು ಫೇಮಸ್ ಆಗಿದೆ ಅದನ್ನು ಜಯ ಅಂತ ಬರೆದಿದ್ದು ಪಂಚಭೂತ ಸಿದ್ಧಾಂತಗಳ ಒಂದು ಅದನ್ನ ಹೇಳಿಕೊಡಲಿಕ್ಕೆ, ಅದು ಯಾವ ರೀತಿ ಪ್ರಪಂಚದಲ್ಲಿ ನಡೀತಾ ಇದೆ ಪಂಚಭೌತಿಕ ಸಿದ್ಧಾಂತಗಳು ಅದನ್ನ ತೋರಿಸ್ಲಿಕ್ಕೆ ಬರೆದದ್ದು. ಅಂದ್ರೆ ಇದೆಲ್ಲ ನೋಡಿದಾಗ ಅಲ್ಲಿ ಆಹಾರವೇ ಇತ್ತಿಲ್ಲ. ಸ್ವಯಂಭೂ ಮೊದಲ ಮನ್ವಂತರವಾದ ಸ್ವಯಂಭೂ ಅದರಲ್ಲೂ ಕೂಡ ಆಹಾರ ಇತ್ತಿಲ್ಲ. ಆದರೆ ಇದನ್ನು ನಾವು ಋಗ್ವೇದದ ಕಿಲಮಂತ್ರಗಳಿಂದ ಅದನ್ನು ಅರ್ಥ ಮಾಡ್ಕೋಬಹುದಾಗಿದೆ. ಆದರೆ ಈ ಒಂದು ಮನುಷ್ಯನಿಗೆ ಬುದ್ಧಿಯಿಂದ ಏನು ಬಂತು ಅದನ್ನು ಉಪಯೋಗಿಸಿ ಅವನು ಆಹಾರವನ್ನ ಅಭ್ಯಾಸ ಮಾಡಿಸಿದ. ಪ್ರತಿಯೊಂದಕ್ಕೂ ನಾವು ಇನ್ನೊಂದು ಉದಾಹರಣೆ ನೋಡಬೇಕು ಅಂತಂದ್ರೆ ಈ ಅಭ್ಯಾಸ ಪ್ರಯುಕ್ತತೆಯಲ್ಲಿ ಗೋವುಗಳಿಗೆ ಜರಾಸಂಧ ಮಾಂಸವನ್ನ ಭಕ್ಷಣೆ ಮಾಡಿಸ್ತಿದ್ದ. ಗೋವುಗಳಿಗೆ ಜರಾಸಂಧ ಅನ್ನುವವನು ಮಾಂಸದ ಭಕ್ಷಣೆ ಮಾಡಿಸ್ತಾ ಇದ್ದ. ಆ ಅಭ್ಯಾಸ ಮಾಡಿಕೊಂಡಂತಹ ಗೋವುಗಳು ಅವುಗಳ ಬಿಹೇವಿಯರ್ಗಳು ಅವುಗಳ ಫ್ಯೂಚರ್ಗಳು ಬೇರೆ ಬೇರೆ ಆಗಿ ಹೋಗಿತ್ತು. ಇದನ್ನ ನಾವು ಒಂದು ಭಾಗವತದಿಂದರಾಗಲಿ ಅಥವಾ ಶ್ರೀಕೃಷ್ಣನ ಇದರಿಂದರಾಗಲಿ ಅಥವಾ ಮಹಾಭಾರತದ ವಿಚಾರದಿಂದಲೇ ನಾವು ಇದನ್ನ ಅರ್ಥಕೋಬಹುದು. ಅಂದ್ರೆ ಏನು, ಈ ರೀತಿಯಾಗಿ ನೋಡಿದ ನಮಗೆ ಹಲವು ರೀತಿಯಾದ ವಿಚಾರಗಳು ಮನುಷ್ಯನೇ ಮಾಡಿರುವಂತಹದ್ದು ನಮಗೆ ಇಲ್ಲಿ ಗಮನಕ್ಕೆ ಬರ್ತದೆ. ಅಂದ್ರೆ ಆಹಾರ ಎನ್ನುವ ಅವಶ್ಯಕತೆಯೇ ಇಲ್ಲದಂತಹ ಕಾಲದಲ್ಲಿ, ಅಂದ್ರೆ ಪ್ರಾಕೃತಿಕವಾಗಿ ಡಿಸೈನೇ ಇಲ್ಲದಂತಹ ಕಾಲದಲ್ಲಿ ಆ ಡಿಸೈನ್ ಮಾಡಿದವನು ಮನುಷ್ಯ. ಹಾಗಾಗಿ ಇದರ ಆಹಾರದ ಅವಶ್ಯಕತೆಯನ್ನ ಪೂರೈಸುವುದು ಜವಾಬ್ದಾರಿ ಯಾರಿಗಾಯ್ತವಾಗ? ಆ ಸೃಷ್ಟಿ ಮಾಡಿರತಕ್ಕಂಥ ಸೃಷ್ಟಿಕರ್ತನಿಗಲ್ಲ, ಪ್ರಕೃತಿಗಲ್ಲ. ಆ ಒಂದು ಜವಾಬ್ದಾರಿ ಮಾನವನಿಗೆ ಬಂತು. ಯಾಕೆಂದ್ರೆ ಮಾನವನ ಬುದ್ಧಿಯಿಂದ ಆರಂಭವಾದದ್ದು ಈ ಆಹಾರವನ್ನು ಭಕ್ಷಿಸುವ ಕ್ರಮ. ಹಾಗಾಗಿ ಇದಕ್ಕೆ ಏನ್ ಮಾಡ್ದ ಅಂದ್ರೆ ಯಾವುದೇ ಕ್ರಿಮಿ ಕೀಟ, ಕಾಡಲ್ಲಿರುವ ಪಶು ಪಕ್ಷಿ ಎಲ್ಲವಕ್ಕೂ ಕಾಂಟ್ಯಾಕ್ಟ್ ಹೇಗೆ ಮಾಡ್ತಾನೆ ಅಂತಂದ್ರೆ ವಿಶಿಷ್ಟವಾದ ತರಂಗಗಳನ್ನ ಸೃಷ್ಟಿ ಮಾಡಿ ಅದನ್ನ ಪ್ರತಿ ಕ್ಷಣದಲ್ಲೂ ಕೂಡ ಪ್ರಸಾರ ಮಾಡ್ತಾನೆ. ಇದು ಪ್ರತಿಯೊಬ್ಬ ಮಾನವನು ಮಾಡ್ತಾ ಇದ್ದಾನೆ. ಆದರೆ ಇವತ್ತು ಮರೆತು ಹೋಗಿದೆ. ಇವತ್ತು ಯಾರಿಗೂ ಅದರ ಒಂದು ಜವಾಬ್ದಾರಿ ಆಗಲಿ ಅಥವಾ ಪ್ರಸರಣವಾಗಲಿ ಆ ಕಮ್ಯುನಿಕೇಶನ್ಸ್ ಆಗಲಿ ಎಲ್ಲವೂ ಮರೆತು ಹೋಗಿದೆ. ಇದೇ ನಾರ ಎನ್ನುವ ಒಂದು ಕಮ್ಯುನಿಕೇಶನ್. ಅಂದ್ರೆ ಆಹಾರದ ಅಭ್ಯಾಸವೇ ಇರದಂತಹ ಜಗತ್ತಿನಲ್ಲಿ ಆಹಾರದ ಅಭ್ಯಾಸವನ್ನು ಮಾಡಿಸಿದಂತಹ ಮನುಷ್ಯ
ಆ ಆಹಾರವು ನಿರಂತರವಾಗಿರಬೇಕು. ಅಂದರೆ ಇವಾಗ ತಿಂದರೆ ಅಷ್ಟಕ್ಕೆ ಮುಗಿಬಾರ್ದು, ಮತ್ತೆ ಹಸಿವಾಗಬೇಕು, ಮತ್ತೆ ತಿನ್ನಬೇಕು. ಈ ಉದ್ದೇಶ ಏನು ಅಂದರೆ ಆಹಾರದಿಂದ ಪ್ರತಿ ಜೀವಿಯನ್ನು ಕಂಟ್ರೋಲ್ ಮಾಡ್ತೇನೆ ನಾನು ಅನ್ನೋ ಒಂದು ವಿಚಾರದಿಂದ ಇವನು ಆ ಒಂದು ನಾರತರಂಗವನ್ನು ಹೊಮ್ಮಿಸಲಿಕ್ಕೆ ಆರಂಭ ಮಾಡಿದ. ಇವತ್ತದು ಎಲ್ಲರಲ್ಲೂ ಆಟೋಮೆಟಿಕ್ ಫಿಕ್ಸೇಷನ್ ಆಗೋಗಿದೆ. ಅಂದರೆ ಯಾವುದೇ ಹುಟ್ಟುವ ಮಾನವ ಮಗುವಿಗೆ ಈ ಒಂದು ನಾರಾತರಂಗದ ಪ್ರಸರಣ ಆಟೋ ಬಿಲ್ಟಿನ್ ಆಗಿ ಬರ್ತಾ ಇದೆ. ಅದನ್ನು ನಾವು ಕೇವಲ ವೇದ ಮಂತ್ರಗಳಿಂದ ಅರ್ಥ ಮಾಡ್ಕೋಬಹುದಾಗಿದೆಯೇ ವಿನಃ ಯಾವ ಒಂದು ವೈಜ್ಞಾನಿಕವಾಗ ಆಗಲಿ ಇನ್ಯಾವುದೇ ಮಾಧ್ಯಮದ ಮುಖಾಂತರ ನಮಗದು ಅರ್ಥವಾಗ್ತಾ ಇಲ್ಲ. ಯಾವ ರೀತಿ ಮಾಡಿಟ್ಬಿಟ್ಟಿದ್ದಾನೆ ಅಂತಂದ್ರೆ ಈ ಮನುಷ್ಯ ಎಷ್ಟೊತ್ತಿಗೆ ಆಹಾರ ದೊರಕುತ್ತಪ್ಪ, ಆಹಾರ ಎಲ್ಲಿದೆಯಪ್ಪ, ಈಗ ತಿಂತೀನಿ ಸರಿ, ಆಮೇಲೆಗೇನಪ್ಪ, ನಾಳೆಗೇನಪ್ಪ, ನನ್ನ ಮಕ್ಕಳಿಗೇನಪ್ಪ, ಮೊಮ್ಮಕ್ಕಳಿಗೇನಪ್ಪ. ಅದೇ ರೀತಿ ಪ್ರಾಣಿ ಪಕ್ಷಿಗಳು ಎಲ್ಲವೂ ಭಕ್ಷಿಸುತ್ತವೆ ಮತ್ತೆ ಆಹಾರವನ್ನು ನಿರೀಕ್ಷಿಸುತ್ತವೆ. ಇದು ಎಷ್ಟು ಪ್ರಜ್ಞೆಯಲ್ಲಿ ಎಷ್ಟು ಆಳವಾಗಿ ಹೂತು ಹೋಗಿದೆ ಅಂತಂದ್ರೆ ಇದು ಯಾರ ಸಾಮಾನ್ಯ ಮನುಷ್ಯರಿಗೆ ಅರಿವಿಗೆ ಬರೋದಿಲ್ಲ, ಸಾಮಾನ್ಯ ಪ್ರಜ್ಞೆಗೆ ಅರಿವಿಗೆ ಬರೋದಿಲ್ಲ. ಯಾಕೆಂತಂದ್ರೆ ನಾವು ಇವತ್ತು ಕೂಡ ಊಟ ಮಾಡಬೇಕಾದ್ರೆ ಮೊದಲು ಪರಿಸಂಚನೆ ಅಂತ ಮಾಡ್ತೇವೆ. ಅದರಲ್ಲಿ ಓಂ ಭೂ ಸ್ವಹ ಭುವ ಸ್ವಹ ಪ್ರಾಣಾಯ ಸ್ವಹ ಮೋನಾಯ ಸ್ವಹ ಅಂತಂದು ನಾವು ಇದಕ್ಕೆ ದೇವರಿಗೆ ನೈವೇದ್ಯವನ್ನು ಮಾಡ್ತೇವೆ. ಆಮೇಲೆ ನಾವು ತಿನ್ನುವ ಮೊದಲು ಅದಕ್ಕೆ ಅನ್ನವನ್ನು ಇಟ್ಟು 5 ಅನ್ನಗಳನ್ನು ಇಟ್ಟು ಭೂತಗಳಿಗಾಗಿ ಬಿಡ್ತೇವೆ. ಈ ಮಂತ್ರಿಗಳೆಲ್ಲ ಯಾಕೆ? ಅರ್ಥವೇ ಗೊತ್ತಿಲ್ಲ. ಅಂದ್ರೆ ಇದು ಯಾಕೆ ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲ. ಅನ್ನದಾನ ಯಾಕೆ ಮಾಡ್ತೇವೆ ಅಂತ ಗೊತ್ತಿಲ್ಲ. ನಾಯಿಗೆ ಬಿಸ್ಕೆಟ್ ಹಾಕ್ತಾರೆ ಎಷ್ಟೋ ಜನ, ಇದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಕೂತ್ಕೊಂಡಿದ್ದೇವೆ ನಾವು. ಸ್ಪಿರಿಚುಯಾಲಿಟಿ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದೇವೆ ಇದನ್ನೆಲ್ಲ ನಾವು. ಆದರೆ ಇದು ಸ್ಪಿರಿಚುಯಾಲಿಟಿ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಆಧ್ಯಾತ್ಮವಲ್ಲ. ನಾನು ಹೇಳ್ತಾ ಇರೋದು ಒಂದು ಮೆಕ್ಯಾನಿಸಮ್, ಒಂದು ಪ್ರಿನ್ಸಿಪಲ್. ಮನುಷ್ಯ ಮಾಡಿದಂತಹ ಈ ಒಂದು ಕೆಲಸಕ್ಕೆ ಏನಾಯ್ತು, ಮನುಷ್ಯನೇ ಸಕಲ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುವಂತಹ ಜವಾಬ್ದಾರಿ ಮನುಷ್ಯನ ಹೆಗಲಿಗೆ ಬಂದಿತು. ಹಾಗಾಗಿ ಇವತ್ತು ನಾವು ಹುಟ್ಟಿದ್ದೇವೆ, ಈಗ ಹುಟ್ಟಿದ್ದೇವೆ, ಈ ವರ್ತಮಾನದಲ್ಲಿದ್ದೇವೆ. ಇದನ್ನು ನಾವು ಮಾಡಲಿಲ್ಲ ಅಥವಾ ನಮ್ಗೆ ಈ ಥರ ಇದೇನಿದೆ ಗೊತ್ತಿಲ್ಲ ಅಂತಂದ್ರೆ ಹಾಗೆ ನಡೆಯೋಕ್ಕಾಗೋದಿಲ್ಲ. ಅದರಿಂದ ಹಲವಾರು ತೊಂದರೆಗಳು ಉತ್ಪತ್ತಿಯಾಗ್ತದೆ. ಹಾಗಾಗಿ ಇವತ್ತು ನಮಗೆ ಅದು ಅನುಭವ ಇಲ್ಲ, ನಮ್ಮ ಪ್ರಜ್ಞೆಯಲ್ಲಿ ಇಲ್ಲ, ಅದರ ಬಗ್ಗೆ ಪಾಠ ಪ್ರವಚನಗಳಿಲ್ಲ, ಅದನ್ನು ಬೋಧಿಸುವವರು ಯಾರೂ ಇಲ್ಲ, ತೋರಿಸಿಕೊಡುವವರು ಯಾರೂ ಇಲ್ಲ. ಹಾಗೆಂದ ಮಾತ್ರಕ್ಕೆ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ಯಾಕೆ ಅಂದರೆ ಆ ವಿಶಿಷ್ಟವಾದ ತರಂಗಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ, ಎಲ್ಲವನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಈ ರೀತಿಯಾದ ಈ ಒಂದು ನಾರಾಯಣ ಅನ್ನೋ ಒಂದು ಮೆಕ್ಯಾನಿಸಮ್ ಇದೆ. ಈ ನಾರಾಯಣ ಎನ್ನುವ ತರಂಗ ಪ್ರತಿ ಕ್ಷಣವೂ ಕೂಡ ಪ್ರಸಾರವಾಗುತ್ತಿದೆ. ಮತ್ತೆ ಎಲ್ಲ ಜೀವಿಗಳು ಅದನ್ನು ಸ್ವೀಕರಿಸ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ. ಅಂದರೆ ಇದು ಯಾವಾಗ ಆಗುತ್ತದೆ? ಆಹಾರ ಭಕ್ಷಣೆ ಮಾಡಿದಾಗ ಇದರದ್ದು ನಿಂತು ಹೋಗ್ತದೆ. ಮತ್ತೆ ಯಾವಾಗ ಹಸಿವು ಎಂಬುದು ಅರಿವಿಗೆ ಬರುತ್ತದೆ, ಆಗ ನಾ ತರಂಗ ಜೀವಿಯಲ್ಲಿ ಜನಿಸುತ್ತದೆ. ಅಂದರೆ ಯಾವಾಗ ನಾವು ಮೊಬೈಲ್ನ ಯಾವ ನಂಬರ್ ಡಯಲ್ ಮಾಡ್ತೀವಿ ಅದಕ್ಕೆ ಕನೆಕ್ಟ್ ಆಗ್ತದೆ. ಆ ರೀತಿಯಾಗಿ ಹಸಿವು ಅನ್ನೋದು ಜೀವಿಯಲ್ಲಿ ಜನಿಸಿದಾಗ ಅದು ನಾವುಗಳು ಹೊಮ್ಮಿಸುತ್ತಿರುವಂತಹ ನಾ ಎಂಬ ತರಂಗಕ್ಕೆ ಕನೆಕ್ಟ್ ಆಗ್ತದೆ. ಈ ರೀತಿಯಾಗಿ ಆಹಾರ ಕ್ರಮ ಈ ತರಂಗಗಳ ಒಂದು
ಎಷ್ಟು ಬಾರಿ ಸ್ವೀಕರಿಸ್ತದೆ ಒಂದು ಜೀವಿ? ಅದು ವೇರಿಯೇಷನ್ಸ್ ಇದೆ. ಅಂದರೆ ಎಲ್ಲರೂ ಮೊಬೈಲ್ನ ಒಂದೇ ರೀತಿ ಯೂಸ್ ಮಾಡೋದಿಲ್ಲ, ಅವರವರ ಅವಶ್ಯಕತೆಗೆ ತಕ್ಕಂತೆ ಮಾಡ್ತಾರೆ. ಆ ರೀತಿಯಾಗಿ ಅತ್ಯಂತ ಹೆಚ್ಚು ಅಂತಂದರೆ 26,000 ಬಾರಿ ಒಂದು ದಿನಕ್ಕೆ, 26,000 ಬಾರಿ ಈ ತರಂಗವನ್ನು ಒಂದು ಜೀವಿ ಸ್ವೀಕರಿಸ್ತದೆ. ಉದಾಹರಣೆಗೆ ಗೆದ್ದಲು ಹುಳ, ಉದಾಹರಣೆಗೆ ರೇಷ್ಮೆ ಹುಳ, ಅವುಗಳ ಕಾರ್ಯಾಚರಣೆ ಏನು? ಹುಟ್ಟಿದಾಗಿಂದ ಸಾಯೋ ತನಕ 24 ಗಂಟೆ ಆಹಾರ ಭಕ್ಷಣೆ. ಒಂದು ಮರದಲ್ಲಿರುವ ಗೆದ್ದಲು ಕೊರಿತಾನೆ ಇರ್ತದೆ, ತಿಂತಾನೆ ಇರ್ತದೆ. ಇದನ್ನು ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅದು ವೇದ ಹೇಳೋ ಪ್ರಕಾರ ಒಂದು ದಿನಕ್ಕೆ 24 ಗಂಟೆಯಲ್ಲಿ 26,000 ಬಾರಿ ಅದು ಆಹಾರವನ್ನು ಭಕ್ಷಣೆ ಮಾಡ್ತದೆ. ನಾವು ದಿನಕ್ಕೆ 3 ಬಾರಿ, ಅಂದರೆ 2 ಬಾರಿ, 1 ಬಾರಿ, 3 ಬಾರಿ, 4 ಬಾರಿ, ಈ ರೀತಿಯಾಗಿ ಮನುಷ್ಯನ ಆಹಾರ ಸ್ವೀಕಾರ ಒಂದು ದಿನದಲ್ಲಿದ್ದರೆ, ಈ ಗೆದ್ದಲು ಹುಳು ಉದಾಹರಣೆಗೆ 26,000 ಬಾರಿ ಅದು 24 ಗಂಟೆಯಲ್ಲಿ, ಅಂದರೆ ಒಂದು ದಿನದಲ್ಲಿ ಆಹಾರ ತಿಂತದೆ. ಇದು ವೇದದ ಲೆಕ್ಕಾಚಾರ. ಅಂದರೆ ಮನುಷ್ಯನಿಂದ 24 ಗಂಟೆಯಲ್ಲಿ 26,000 ಬಾರಿ ನಾ ತರಂಗ ಹೊಮ್ಮುತ್ತದೆ. ಅಂದರೆ ಹೊಮ್ಮುತ್ತಲೇ ಇರುತ್ತೆ. ಆದರೆ ಇದರ ಗೆದ್ದಲು 26,000 ಬಾರಿ ಸ್ವೀಕರಿಸ್ತದೆ. ಹೀಗೆ ಮಾಡುವುದರಿಂದ ಆ ಪ್ರಚೋದನೆ, ನಾತರಂಗದಿಂದ ಆಹಾರವನ್ನು ತಿನ್ನಬೇಕು ಎನ್ನ ಪ್ರಚೋದನೆ ಆ ಗೆದ್ದಲು ಹುಳಕ್ಕೆ ಆಗ್ತದೆ. 26,000 ಬಾರಿ ಮಾನವನಿಂದ ಸ್ವೀಕರಿಸಿದಂತಹ ನಾತರಂಗ, ನಾರಾಯಣದಲ್ಲಿ ನಾತರಂಗ, ಅದನ್ನು ಸ್ವೀಕರಿಸಿದ ಗೆದ್ದಲು ಹುಳು 26,000 ಬಾರಿ ತಿಂತದೆ. ಅದೇ ಹುಲಿ, ಅದು 18ರಿಂದ 20 ದಿನಗಳಿಗೆ ಒಮ್ಮೆ ಮಾತ್ರ ನಾತರಂಗವನ್ನು ಸ್ವೀಕರಿಸುತ್ತದೆ. ಅಂದರೆ ಅದಕ್ಕೆ 18ರಿಂದ 20 ದಿನಗಳಿಗೆ ಒಮ್ಮೆ ಬೇಟೆಯಾಡಿ ಆಹಾರ ಸಿಕ್ಕಿದರೆ ಸಾಕು, ಮತ್ತೆ ನಾತರಂಗವನ್ನು ಸ್ವೀಕರಿಸುವುದಿಲ್ಲ. ಇದು ಒಂದು ಲೆಕ್ಕಾಚಾರ, ಇದು ವೇದದಲ್ಲಿ ಹೇಳಿರುವಂಥ ಲೆಕ್ಕಾಚಾರ. ಅಂದರೆ ಪ್ರತಿಕ್ಷಣವೂ ನಮ್ಮಿಂದ ಹೊಮ್ತದೆ. ಆದರೆ ಅದನ್ನು ಒಂದು ಲೆಕ್ಕದ ಪ್ರಕಾರ ಗೆದ್ದಲು ಹುಳು 26,000 ಬಾರಿ ತಗೊಂಡ್ರೆ 18-20 ದಿನಗಳಿಗೊಮ್ಮೆ ಮಾತ್ರ ಕಾಡಿನಲ್ಲಿರುವ ಹುಲಿ, ಅಂದರೆ ಅದು ನಮ್ಮ ಎದುರುಗಡೆ ಇರಬೇಕು ಅಂತ ಇಲ್ಲ. ಯಾವ ಹುಲಿಯಾಗಲಿ ಗೆದ್ದಲುಗಳಾಗಲಿ ನಾವು ಪ್ರಸಾರಣ ಮಾಡ್ತಾ ಇದ್ದೇವೆ, ಸ್ವೀಕರಿಸುವುದು ಅದರ ಕೆಲಸ. ಅಂದರೆ ಆಹಾರ ಸ್ವೀಕರಿಸಬೇಕು ಎನ್ನುವ ಪ್ರಚೋದನೆ ಸದಾಕಾಲ ಇರ್ತದೆ. ಸ್ವೀಕರಿಸಿದಾಗ ಅದು ಕಾರ್ಯಕ್ಕೆ ಜರುಗುತ್ತದೆ. ಈ ರೀತಿಯಾಗಿ ಭೂಮಿಯಲ್ಲಿರುವ ಸಕಲ ಕ್ರಿಮಿ ಕೀಟ ಎಲ್ಲವೂ ಕೂಡ ಈ ರೀತಿ ಆಗ್ತದೆ. ಈಗ ಹಸಿವು ಹೇಗಾಗ್ತಾರೆ ನೋಡಿದ್ವಿ. ನಾತರಂಗದಿಂದ ಹಸಿವಿನ ಉತ್ಪನ್ನ, ನನಗೆ ಹಸಿವಾಗ್ತಾ ಇದೆ ತಿನ್ನಬೇಕು ಎನ್ನುವ ಉತ್ಪನ್ನತೆಗೆ ಕಾರಣವಾದ ತರಂಗ ನಾಕಿಳಿನ. ಈಗ ನಂತರದ್ದು ಯಾವುದು? ರಾಕಿಳಿ ರಾ, ನಾರ. ಇದು ದಿನಕ್ಕೆ 64 ಬಾರಿ ಪ್ರಸಾರವಾಗ್ತದೆ ಮನುಷ್ಯನಿಂದ ಅಂತ ವೇದ ಹೇಳ್ತದೆ. ಅಂದರೆ ನಾತರಂಗ ಪ್ರತಿ ಕ್ಷಣದಲ್ಲೂ ಆವರ್ತ ರೀತಿಯಲ್ಲಿ ಹೋಗುತ್ತಾನೆ ಇರ್ತದೆ. ಆದರೆ ರಾತರಂಗ ಮಾತ್ರ 64 ಬಾರಿ ಪ್ರಸಾರವಾಗ್ತದೆ. ಇದನ್ನೇ
ರವಾ ಅಂತ ವೇದ ಹೇಳ್ತದೆ. ನಾವು ಊಟ ಮಾಡಬೇಕಾದ್ರೆ ರವೆ ರವೆ ಪುಣ್ಯನಲಿಗೆ ಅಂತ ಒಂದು ಮಂತ್ರದಲ್ಲಿ ಬರ್ತದೆ. ಇದು ಆ ಪರಿಸಂಚನೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಂತ್ರದ ಅರಿವಿರ್ತದೆ. ಈ ರವೆ ರವಾ ರವಾ ಈ ರವಾ ಅನ್ನುವುದೇ ರಾ ತರಂಗ, ನಾರಾಯಣದಲ್ಲಿ ಬರುವಂತಹ ಎರಡನೇ ಅಕ್ಷರವಾದ ರಾ ತರಂಗ. ಈ ರಾ ತರಂಗನ್ನ ನಾವು ರವಾ ಅಂತ ವೇದ ಹೇಳ್ತದೆ. ರವಾ ಅಂದ್ರೆ ಏನು? ಒಂದು ರೀತಿಯಾದ ಧ್ವನಿ, ಒಂದು ರೀತಿಯಾದ ಶಬ್ದ, ಒಂದು ರೀತಿಯಾದ ಅಂತಃ ಪ್ರವೇಶ. ಅಂದ್ರೆ ಒಂದು ಶರೀರದ ಒಂದು ಭಾಗ ಮತ್ತೊಂದು ಶರೀರದ ಒಂದು ಭಾಗದ ಒಳಗೆ ತೂರಿಕೊಳ್ಳುವುದು, ಇದನ್ನ ಅಂತಃ ಪ್ರವೇಶ, ಅಂತಃಪುರ ಅಂತ ಕರೆಯೋ ರೀತಿಯಲ್ಲಿ ಅಂತಃ ಪ್ರವೇಶ ಅಂದ್ರೆ ಒಂದು ಶರೀರದ ಒಂದು ಭಾಗ ಮತ್ತೊಂದು ಶರೀರದ ಮತ್ತೊಂದು ಭಾಗ ಇನ್ನೊಂದು ಭಾಗದೊಳಗೆ ಒಳ ತೂರಿಕೊಳ್ಳುವುದೇ ಅಂತಃ ಪ್ರವೇಶ ಅಥವಾ ಅಂತರ್ಪ್ರವರ್ಧ. ಅಂದ್ರೆ ಆಂತರಿಕ ಅಸ್ಥಿಪಂಜರದ ಚೌಕಟ್ಟಿಗೆ ಸ್ನಾಯುಗಳು ಹೇಗೆ ಬಂಧಿತವಾಗಿರುತ್ತದೆ ಅದು, ಅಥವಾ ಅಂತರವಕಾಶ ಅಂದ್ರೆ ಕೆಲವು ಕೋಶಗಳು ತಂತುಗಳ ಒಂದು ರೀತಿ, ಅಂತರ್ವಾಹ, ಅಂತರ್ವ್ಯಾಧಿ. ಅಂದ್ರೆ ಉದಾಹರಣೆಗೆ ಇವತ್ತಿನ ರವಾ ಎನ್ನುವುದು ಗೋಧಿಯಲ್ಲಿರುವ ಗ್ಲುಟೇನ್ ಎಂಬುದು ರವಾ, ನಾರಾಯಣ ಎನ್ನುವುದರಲ್ಲಿ ರವಾ ರಕಾರ, ಅದಕ್ಕೆ ಅಸಹಜವಾದ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಉದಾಹರಣೆಗೆ ಇಂಡೈಜೆಷನ್ ಪ್ರಾಬ್ಲಮ್ಮು, ಸಿಲಿಯಾಕ್ ಪ್ರಾಬ್ಲಮ್ಗಳು ಬರ್ತದೆ. ಇದು ಯಾಕೆ ಬರ್ತಾ ಇದೆ ಅಂದ್ರೆ ರಕಾರ ಅದರಲ್ಲ ಉಂಟಾಗುತ್ತಿರುವ ವ್ಯತ್ಯಾಸ. ಈ ರೀತಿಯಾಗಿ ರಕಾರದ ಬಗ್ಗೆ ಹಲವಾರು ವಿಚಾರಗಳಿದೆ. ಇದರ ಈ ಹೊಟ್ಟೆ ಸಂಬಂಧಿತ, ಕರಳು ಸಂಬಂಧಿತ, ಎಸ್ಪೆಷಲಿ ಕರಳು ಸಂಬಂಧಿತ ಅಂದರೆ ಆಹಾರವನ್ನು ಸ್ವೀಕರಿಸಿದಾಗ ಉಂಟಾಗುವ ಆ ಒಂದು ಪ್ರೋಸೆಸ್ ಏನಿದೆ ಅದಕ್ಕೆ ಯಾವುದೇ ಫಿಸಿಕಲ್ ಔಷಧಿ ಅಲ್ಲ, ಅಥವಾ ಫಿಸಿಕಲ್ ಔಷಧಿ ಕೊಟ್ಟರು ಟೆಂಪರವರಿ. ಅದನ್ನು ಸರಿ ಮಾಡಬೇಕಾಗಿರೋದು ನಾವು ಧ್ವನಿ ತರಂಗಗಳ ಮುಖಾಂತರ ಅಂತಃ ಪ್ರವೇಶವನ್ನು ಮಾಡಿ ಅಲ್ಲಿ ಸರಿ ರಕಾರದ, ನಾರಾಯಣದಲ್ಲಿ ಉಂಟಾಗುವ ರಾಕಾರದ ವೈಬ್ರೇಷನ್ನ ಸರಿ ಮಾಡಿದ್ರೆ ಈ ಎಲ್ಲ ವಿಚಾರಗಳು ತನ್ನನ್ನು ತಾನೇ ಸರಿಯಾಗ್ತವೆ. ಹಾಗಾಗಿ ಮಂತ್ರವನ್ನ ನಾವು ಸ್ವರ ಸಮೇತವಾಗಿ, ವ್ಯಾಕರಣ ಸಮೇತವಾಗಿ ನಮ್ಮ ಹೊಕ್ಕಳಿನಿಂದ ಘೋಷವನ್ನು ಮಾಡಿದಾಗ ಈ ರವಾ ಎನ್ನುವುದು ಸರಿಯಾಗ್ತದೆ. ನಮ್ಮಲ್ಲಿ ಸರಿ ಮಾಡಿಕೊಳ್ಳುವಿಕೆ ಒಂದು ರೀತಿಯಾದರೆ ಮತ್ತೊಂದು ರೀತಿಯಲ್ಲಿ ನಾವು ಸರಿಯಾಗಿ ರಕಾರವನ್ನ ಪ್ರಸರಣ ಮಾಡಿದರೆ ಕ್ರಿಮಿಕೀಟ ಜೀವ ಜಂತುಗಳಲ್ಲಿ ಅನಾರೋಗ್ಯದ ಪ್ರಾಬ್ಲಮ್ಗಳು ಬರೋದಿಲ್ಲ. ಹೀಗಾಗಿ ಈಗ ನಾವು ರಾತ್ರಿ ಹೊತ್ತು ಮಾಡುತ್ತಿರುವ ಆ ಸಬ್ಕಾನ್ಶಿಯಸ್ನೆಸ್ ಏನು, ಆ ಟ್ರೀಟ್ಮೆಂಟ್ ಏನಿದೆ, ಲೈಟ್ ಅಂಡ್ ಸೌಂಡ್ ಥೆರಪಿ, ಅದರ ಮುಖಾಂತರದಲ್ಲಿ ಈ ರಕಾರದ ರವಾ ಎಂಬುದರ ಆವರ್ತನದ ತರಂಗದ ಒಂದು ರಿಪೇರಿಯನ್ನು ಮಾಡಲಾಗ್ತಾ ಇದೆ. ಇದು ಯಾವುದೇ ಔಷಧಿಯಿಂದ ಸಾಧ್ಯವಿಲ್ಲ. ಈ ರೀತಿಯಾಗಿ ನಾರಾಯಣ ಎನ್ನುವುದರಲ್ಲಿ ರಕಾರದ ಕೆಲಸ.
ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆಹಾರ ಕ್ರಮ ಇದೆ ಅನ್ನೋದನ್ನು ನಾವು ನೋಡ್ಕೊಂಡಿದ್ದೇವೆ. ಅಂದರೆ ಮನುಷ್ಯನ ಆಹಾರ ಕ್ರಮ ಒಂದು ರೀತಿ, ಮತ್ತು ಮನುಷ್ಯರಲ್ಲೇ ವಿವಿಧ ರೀತಿಯಾದ ಆಹಾರ ಕ್ರಮಗಳು. ಸಿಂಹ ಒಂದು ರೀತಿಯಲ್ಲಿ ತಿಂತದೆ, ಹಾವು ಒಂದು ರೀತಿಯಲ್ಲಿ ತಿಂತದೆ, ಗೆದ್ದಲು ಅದು ಒಂದು ರೀತಿಯಲ್ಲಿ ತಿಂತದೆ. ಈ ರೀತಿಯಾಗಿ ಪ್ರತಿಯೊಂದರದ್ದು ಆಹಾರ ವಿವಿಧ ರೀತಿಯಲ್ಲಿದೆ. ಇಂತಹ ಜೀವಿ ಇಂತಹದೇ ಆಹಾರವನ್ನು ತಿನ್ನಬೇಕು, ನಿನಗೆ ಇದೇ ಆಹಾರ, ಉಳಿದದ್ದಲ್ಲ ಎಂದಾಗಿ ನಿರ್ದೇಶನ ಕೊಡುವುದು ರಾತರಂಗದ ಕೆಲಸವಾಗಿರುತ್ತದೆ. ಅಂದ್ರೆ ಈಗ ಉದಾಹರಣೆ, ಒಂದು ಪಕ್ವವಾಗಿರೋ ಹಣ್ಣು ಯಾವ ಸಮಯದಲ್ಲಿ ರಾತರಂಗವನ್ನು ಸ್ವೀಕರಿಸ್ತದೆ ಆವಾಗ ತಾನೇ ತೊಟ್ಟು ಕಳಚಿಕೊಂಡು ಕೆಳಗಡೆ ಬೀಳ್ತದೆ. ಯಾವ ಕ್ಷಣದಲ್ಲಿ ಒಂದು ಜಿಂಕೆ ರಾತರಂಗವನ್ನು ಸ್ವೀಕರಿಸುತ್ತದೆಯೋ ಆಗ ಅದು ನಾತರಂಗವನ್ನು ಹುಡುಕಿಕೊಂಡು ಹೋಗುತ್ತದೆ, ಹುಲಿಯನ್ನು ಹುಡುಕಿಕೊಂಡು ಹೋಗುತ್ತದೆ. ಅಂದ್ರೆ ಅರ್ಥ ಮಾಡಿಕೊಡಿ, ನಾನದು ಹಸಿವನ್ನು ಸೃಷ್ಟಿ ಮಾಡಿದರೆ ರಾತರಂಗವು ಯಾವ ಆಹಾರ ಅದಕ್ಕೆ ಎನ್ನುವುದನ್ನು ಪ್ರಾಪ್ತವಾಗುವಂತೆ ಮಾಡುತ್ತದೆ. ದಟ್ ಈಸ್ ದಿ ಮೆಕ್ಯಾನಿಸಮ್ ಆಫ್ ನಾ ಅಂಡ್ ರಾ. ನಾರಾಯಣದಲ್ಲಿ ನಾರ, ನಾ ಅನ್ನುವುದು ಹಸಿವನ್ನು ಜನರೇಟ್ ಮಾಡಿದ್ರೆ ಆ ಹಸಿವಿಗೆ ಇಂಥದ್ದೇ ಆಹಾರ ಎಂದಾಗಿ ಹೇಳುವುದು ರಾಕಾರ. ಇದೆಲ್ಲ ನಿಮಗೆ ಇವತ್ತು ಆಶ್ಚರ್ಯ ಆಗಬಹುದು, ಯಾಕೆಂದ್ರೆ ನಾವು ಹಸಿವಂತೂ ಎಲ್ರಿಗೂ ಆಗ್ತದೆ. ಆದರೆ ನಾವು ರಾಕಾರದ ಅದನ್ನು ಅರ್ಥ ಮಾಡ್ಕೊಳ್ಳೋ ಮಟ್ಟದಲ್ಲೇ ಇಲ್ಲಲೇ ಯಾವುದನ್ನೋ ಹುಡಿಕೊಂಡು ಹೋಗ್ತೇವೆ, ಏನೇನೋ ತಿಂತೇವೆ. ಆದರೆ ನಾವು ಧ್ಯಾನ ಮಾಡಿ ತಪಸ್ಸು ಮಾಡಿ ಅಥವಾ ನಮ್ಮ ಒಂದು ಕಾನ್ಶಿಯಸ್ನೆಸ್ನ ಈ ರಾತರಂಗಕ್ಕೆ ನಾವು ಸ್ವೀಕರಿಸ್ತಾನೆ ಇರ್ತೀವಿ. ಅದನ್ನು ಅರ್ಥ ಮಾಡಿಕೊಳ್ಳುವ ಅವೇರ್ನೆಸ್ಗೆ ತಂದುಕೊಂಡಾಗ ಯಾವ ಹಸಿವಿಗೆ, ಅಂದ್ರೆ ಯಾವ ಕಾಲದಲ್ಲಿ ಉಂಟಾಗಿದೆ ಹಸಿವು, ಆಗ ಅದಕ್ಕೆ ಬೇಕಾಗಿರುವ ಆಹಾರವೇನು ಅಂದರೆ ಅರ್ಥವೇನಾಯಿತು? ಹಸಿವು ಅನ್ನೋದು ಜನರಲ್ ಟರ್ಮ್ ಅಲ್ಲ, ನಮ್ಮ ರಿಕ್ವೈರ್ಮೆಂಟನ್ನ ಹೇಳ್ತಾ ಇದೆ. ಆ ರಿಕ್ವೈರ್ಮೆಂಟೇ ಹಸಿವು. ಇಂಥದ್ದು ಬೇಕು ದೇಹಕ್ಕೆ ಅಂತ ಕೇಳ್ತಾ ಇದೆ. ಆ ಬೇಕು ಇಂಥದ್ದು ಅಂತ ಬೇಕು ಅಂತ ಹೇಳುವುದೇ ಹಸಿವು. ಈ ಬೇಕು ಅನ್ನೋದಕ್ಕೆ ಎಂಥದ್ದು ಬೇಕು ಅದನ್ನು ಹೇಳುವುದು ರಾ. ಬೇಕು ಅಂತ ಹೇಳುವುದು ನಾ ತರಂಗದಿಂದ ಉಂಟಾದರೆ ಈ ಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಅದು ಬೇಕಾಗಿರುವುದು ರಾ. ಆ ರಾಕಾರ ಈ ಪ್ರಕೃತಿಯಲ್ಲಿ ಆಗಲೇ ಹೊರಟಿದೆ. ಅದು ನಮಗೆ ಪ್ರಾಪ್ತವಾಗಬೇಕಾದಂತ ಆಹಾರವನ್ನು ಗುರುತಿಸಿದೆ, ಅದು ನಮಗೆ ಸಿಗುವಂತೆ ಮಾಡಿದೆ. ನೋಡಿ, ಬೇಕು ಅಂದರೆ ಏನು ಬೇಕು, ಆ ಏನು ಬೇಕೋ ಅದೇ ನಮಗೆ ಸಿಗುವಂತೆ ರಾಕಾರ ಮಾಡಿದೆ. ಆ ಕಾರಣದಿಂದಾಗಿ ಆ ಒಂದು ಫಲ ತೊಟ್ಟು ಕಳಚಿ ಕೆಳಗೆ ಬಿದ್ದಿದೆ. ಆದರೆ ಅರ್ಥ ಮಾಡಿಕೊಳ್ಳದೆ ನಾವು ಹಸಿವಾದಾಗೆಲ್ಲ ಬಾಯಿಯ ರುಚಿ ಕಡೆಗೆ ಹೋಗ್ತೇವೆ ವಿನಃ ಆಕ್ಚುಲಿ ನಮ್ಮ ದೇಹ ಏನು ಕೇಳ್ತಾ ಇದೆ ಅದ್ರ ಕಡೆಗೆ ಹೋಗ್ತಾ ಇಲ್ಲ, ಅದರ ಗುರುತೇ ಹಿಡಿತಾ ಇಲ್ಲ. ಅದು ಹೇಳಬೇಕು ಅಂದ್ರೆ ನಮಗೆ ಮೆಡಿಕಲ್ ಡಾಕ್ಟರ್ಸ್ ಹೇಳಬೇಕಾಗಿದೆ. ಇಲ್ಲ, ಆ ಒಂದು ವ್ಯವಹಾರದಲ್ಲಿ ದೋಷ ಉಂಟಾದಾಗ ಪಥ್ಯ
ಪಥ್ಯ ಮಾಡಬೇಕಾಗಿದೆ. ಆ ಪಥ್ಯ ಮಾಡಬೇಕಾದ್ರೆ ಯಾರಾದರೂ ಸಂತೋಷದಿಂದ ಮಾಡ್ತಾರೆ. ಈಗ ಶುಗರ್ ಇರೋರು ಶುಗರ್ ತಿನ್ನೋಂಗಿಲ್ಲ, ಕೊಲೆಸ್ಟ್ರಾಲ್ ಇರೋರು ಕೊಬ್ಬು ತಿನ್ನೋಂಗಿಲ್ಲ, ಈ ರೀತಿಯಾಗಿ ಡಾಕ್ಟರ್ಗಳು ಹೇಳಿದಾಗ ಅದನ್ನ ದುಃಖ ಕಷ್ಟ ಅಂತ ಅನ್ಕೊಂಡು ಮಾಡ್ತೀವಿ ವಿನಃ ಯಾತಕ್ಕೆ ಹಾಗಾಯಿತು ಅಂದರೆ ನಮ್ಮ ಸ್ವಾಭಾವಿಕವಾಗಿ ಹುಟ್ಟುತ್ತಿರುವಂತಹ ಅವಶ್ಯಕತೆಗೆ ಪೂರಕವಾಗಿ ಹುಟ್ಟುತ್ತಿರುವಂತಹ ನಾತರಂಗವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಅದನ್ನು ಕೇವಲ ಹಸಿವು ಮಾತ್ರ ಎಂದಾಗಿ ತೆಗೆದುಕೊಂಡೆವು. ಆ ಬೇಕು ಎನ್ನುವುದಕ್ಕೆ ಪೂರಕವಾದ ಅದನ್ನು ಅವಶ್ಯಕತೆಯನ್ನು ಪೂರೈಸುವಂತಹ ಫಲ ಪ್ರಾಪ್ತಿಯಾಗಿದೆ ಪ್ರಕೃತಿಯಲ್ಲಿ ನಮಗಾಗಲೇ. ಆದರೆ ನಮ್ಮ ಗಮನಕ್ಕೆ ಬಾರದೆ ನಾವು ಏನನ್ನು ಹುಡುಕಿಕೊಂಡು ಹೊರಡ್ತೇವೆ. ಆದರೆ ರಾತರಂಗವನ್ನು ಸ್ವೀಕರಿಸಿದಂತಹ ಜಿಂಕೆಯು ಅದನ್ನೇ ನನ್ನ ಆಹಾರ ಎಂದಾಗಿ ನಾತರಂಗವನ್ನು ಸ್ವೀಕರಿಸಿದಂತಹ ಹುಲಿಯ ಬಾಯಿಗೆ ಹೋಗುತ್ತದೆ. ಅದೇ ಕಾಡಿನಲ್ಲಿ ಒಂದು ಫಲ ರಾತರಂಗವನ್ನು ಸ್ವೀಕರಿಸಿದ ತಕ್ಷಣದಲ್ಲಿ ಮರದಿಂದ ಕೆಳಗಡೆ ಬೀಳ್ತದೆ ಅಥವಾ ತೊಟ್ಟಿನಿಂದ ಕಳಚಿಕೊಳ್ತದೆ. ಯಾತಕ್ಕೆ? ಯಾರಾದ್ರೂ ಯೋಚನೆ ಮಾಡಿದೀರಾ? ಯಾಕೆ ಅಂತಂದ್ರೆ ಅದು ರಾತರಂಗವನ್ನ ಸ್ವೀಕರಿಸಿದೆ. ಅಂದರೆ ಇದು ಇಂಥದಕ್ಕೆ ಆಹಾರ. ಹಾಗಾಗಿ ಹಿಂದಿನಲ್ಲಿ ಒಂದು ಕಹಾವತ್ತಿದೆ, ದಾನೆ ದಾನೆ ಬೇಲಿಕಾ ಹೇ ಖಾನೆ ವಾಲೆ ಕಾ ನಾಮ್ ಅಂತ ಇದೆ. ಅಂದ್ರೆ ಪ್ರತಿಯೊಂದು ಆಹಾರದ ಮೇಲೆ ಬರೆದಿದೆ ಇದು ಯಾರಿಗೆ ಆಹಾರ ಎನ್ನುವುದು. ಇದನ್ನ ಹುಡುಕಿಕೊಂಡು ಬರುವಂತಹ ಅಂದ್ರೆ ನಾತರಂಗ ಉತ್ಪಾದನೆಯಾಗಿರುವಂತಹ ಜೀವಿಯು ಈ ರಾತರಂಗದಿಂದ ತೊಟ್ಟನ್ನು ಕಳಚಿಕೊಂಡು ರೆಡಿಮೇಡ್ ಆಗಿ ಅಲ್ಲಿ ಇರುವಂತಹ ಆಹಾರವನ್ನು ಸ್ವೀಕರಿಸ್ತದೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಕೀಟಗಳಿವೆ. ನಮಗೆ ಯಾವುದು ಎಲ್ಲಿದೆ ಗೊತ್ತಾಗೋದಿಲ್ಲ. ಆದರೆ ಅವುಗಳೆಲ್ಲವೂ ಅವಕ್ಕೆ ಬೇಕಾದ ಆಹಾರವನ್ನು ಸ್ವೀಕರಿಸ್ತವೆ. ಯಾಕೆ ಅಂತಂದ್ರೆ ಅವು ನಾ ಮತ್ತೆ ರಾತರಂಗವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಜ್ಞೆಯನ್ನ ಹೊಂದಿವೆ. ಈ ಪ್ರಜ್ಞೆಯನ್ನ ಹೊಂದಿದ್ದಂತಹ ಮನುಷ್ಯ, ಈ ಒಂದು ಮೆಕ್ಯಾನಿಸಮ್ನ ಉಂಟು ಮಾಡಿದಂತಹ ಮನುಷ್ಯ, ನಾರಾ ತರಂಗಗಳನ್ನು ಹೊಮ್ಮಿಸುತ್ತಿರುವಂತಹ ಮನುಷ್ಯ, ಇಷ್ಟೆಲ್ಲ ಮಾಡಿದಂತಹ ಮನುಷ್ಯನಿಗೆ ಇದರ ಮರೆವು ಉಂಟಾಗಿದೆ. ಅಂದ್ರೆ ನಾ ಮತ್ತೆ ರಾ ಅದು ಪ್ರಕೃತಿಯಿಂದ ಸಹಜವಾದ ಹಸಿವು, ಸಹಜವಾದ ಆಹಾರ. ಅಂದ್ರೆ ಅವಶ್ಯಕತೆಗಳ ಒಂದು ಗೋಚರತೆ ನಾಕಾರ ನಾತರಂಗ, ಅದರ ಪೂರೈಕೆ ರಾತರಂಗ. ಅಂದರೆ ಅರ್ಥ ಏನು? ಆಹಾರವನ್ನು ಹುಡುಕಬೇಕೆ, ಆಹಾರವನ್ನು ಬೆಳೆಯಬೇಕೆ, ಹೋಟೆಲ್ಗಳು ಬೇಕೆ. ಈ ಒಂದು ಮೆಕ್ಯಾನಿಸಮ್ ಅಲ್ಲಿ ನಾವು ನೋಡಿದಾಗ ಯಾರು ಏನು ಮಾಡೋದು ಬೇಕಿಲ್ಲ. ನಮ್ಮನ್ನ ಜನಿಸುವಂತೆ ಮಾಡಿರುವ ಈ ಪ್ರಕೃತಿಯಲ್ಲಿ ನಕಾರವೂ ಅದರದ್ದೇ, ಅದಕ್ಕೆ ಪೂರೈಕೆ ಮಾಡಬೇಕಾದ ರಾಕಾರವೂ ಅದರದ್ದೇ. ಆದರೆ ನಾವು ಇದನ್ನು ಮರೆತಂತಹದ್ದರಿಂದ ಏನೇನೋ ಸ್ವೀಕರಿಸುತ್ತಾ ಕೆಲವರಿಗೆ ಅತಿವೃಷ್ಟಿ, ಅದು ತಿಂದು ರೋಗ, ಕೆಲವರಿಗೆ ತಿನ್ನದೇ ರೋಗ. ಅಂದ್ರೆ ಹುಡುಕಿಕೊಳ್ಳುವ, ಅಂದ್ರೆ ಈಗ ನನಗೆ ಹಸಿವಾದಾಗ ನನಗ ಈ ಅವಶ್ಯಕತೆಗೆ ತಕ್ಕಂತಹ ರಕಾರದ ಸ್ವೀಕಾರವಾಗಿರುವಂತಹ ಫಲವು ಪ್ರಾಪ್ತಿ ಇದೆ. ಪ್ರಾಣಿ ಪಕ್ಷಿಗಳೆಲ್ಲ ಆಹಾರ ಬೆಳೀತಾವ, ಬೇಸಾಯ ಮಾಡ್ತಾವ, ಕೃಷಿ ಮಾಡ್ತಾವ? ಇಲ್ಲ. ಅದೇ ಕಾಡಿನಲ್ಲಿ ನಾವು ವಾಸಿಸಿದರೆ ಪ್ರಾಣಿ ಪಕ್ಷಿಗಳ ಹಾಗೆ ನಮಗೂ ಸಿಗ್ತದೆ. ಅದು ಆ ಪರಮಾತ್ಮನು ಪ್ರಕೃತಿಗೆ ಕೊಟ್ಟಿರೋ ಜವಾಬ್ದಾರಿ. ರಾತರಂಗವನ್ನ
ಸ್ವೀಕಾರ ಮಾಡುವಂತಹ ಫಲಪುಷ್ಪಗಳೇ, ಗೆಡ್ಡೆ ಗೆಣಸುಗಳೇ ಕಾಡಿನಲ್ಲಿ ಬೆಳೆಯುವಂತಹದ್ದು. ನಮಗೆ ಅದರ ಅವಶ್ಯಕತೆ ಕಾಣದೇ ಇರಬಹುದು, ಆದರೆ ಎಲ್ಲವೂ ರಾತರಂಗವಾದ ಒಂದು ಸ್ವೀಕಾರದಿಂದ ಉತ್ಪನ್ನವಾಗುವಂತಹ ಒಂದು ಫುಡ್ ಚೈನ್. ಇದರಲ್ಲಿ ಯಾರಿಗಾರು ಅನುಮಾನ ಇದ್ದ ಪ್ರಶ್ನೆ ಕೇಳಿ. ಯಾರಿಗಾರ ಅನುಮಾನ ಇದೆಯಾ, ಪ್ರಶ್ನೆ ಇದೆಯಾ? ಫುಡ್ ಚೈನ್ ಅಲ್ಲಿ ಮನುಷ್ಯ ಎಲ್ಲೂ ಬರೋದಿಲ್ಲ ಅಲ್ಲ. ಸೊ ಇವಾಗ ಒಂದು ಎದ್ದಿದ್ರೆ ಅದು ಹಾವು ಇದನ್ ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ, ಹದ್ದು ಇನ್ಯಾವುದೋ ಪ್ರಾಣಿ ತಿನ್ನುತ್ತೆ. ಹಾಗೆ ಲೈಫ್ ಸೈಕಲ್ ಇದ್ರಲ್ಲಿ ಮನುಷ್ಯ ಎಲ್ಲೂ ಬರೋದಿಲ್ವಲ್ಲ, ಯಾಕೆ ಸರ್? ಹೌದು, ಮನುಷ್ಯನಿಂದ ಈ ತರಂಗ ಉತ್ಪನ್ನವಾಗುವುದರಿಂದ ಮನುಷ್ಯ ಯಾರಿಗೂ ಆಹಾರವಲ್ಲ. ಅಂದರೆ ಮನುಷ್ಯನನ್ನು ತಿನ್ನಬೇಕು ಎನ್ನುವ ರಕಾರದ ತರಂಗದ ಉತ್ಪಾದನೆಯೇ ಇಲ್ಲ. ಎಲ್ಲವೂ ಮತ್ತೊಂದಕ್ಕೆ ಆಹಾರ, ಆದ್ರೆ ಮನುಷ್ಯ ಮಾತ್ರ ಯಾರಿಗೂ ಆಹಾರವಲ್ಲ. ಹಾಗಾದ್ರೆ ಮನುಷ್ಯನಿಗೆ ಏನ್ ಸರ್? ಹಾಗಾದ್ರೆ ಅಲ್ಲ, ಮನುಷ್ಯನಿಗೆ ಆಹಾರ ಉಂಟು, ಮನುಷ್ಯನೇ ಮತ್ತೊಂದಕ್ಕೆ ಆಹಾರ ಅಲ್ಲ ಅಂತ ನಾನು ಹೇಳ್ತಿರೋದು. ಅಂದ್ರೆ ನಮಗೆ ಆಹಾರ ಉಂಟು. ಈ ನಕಾರ ನಕಾರದಲ್ಲಿ ತರಂಗಗಳಿಂದ ರೀತಿಯಲ್ಲಿ ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿ ಕೂತ ವ್ಯಕ್ತಿಯು ತಂತ್ರವನ್ನು ಉಪಯೋಗಿಸಿ, ಅದನ್ನ ಈ ಕಾಲದಲ್ಲಿ ಮಾಟ ಮಂತ್ರ ವಾಮಾಚಾರ ಅಂತ ಕರೀತಾರೆ, ಆ ಥರ ಅಲ್ಲ, ಈ ತರಂಗಗಳ ಮುಖಾಂತರ ಹೇಗೆ ನಕಾರ ರಕಾರಗಳು ಉತ್ಪನ್ನವಾಗಿ ನಾವು ಆಹಾರ ಕ್ರಮವನ್ನು ಮಾಡಿದ್ದೇವೆ, ಆ ರೀತಿ ತಂತ್ರದಲ್ಲಿ ಕೂಡ ನಾವು ಈ ತರಂಗಗಳನ್ನು ಉಪಯೋಗಿಸಿಕೊಂಡು ವಾಮಾಚಾರವನ್ನು ಮಾಡಬಹುದಾಗಿದೆ ಎನ್ನುವುದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಎಷ್ಟೋ ಜನಕ್ಕೆ ವಾಮಾಚಾರ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, ಅಘೋರ ಅವೆಲ್ಲ ತಂತ್ರ ಸಾಧನೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಈ ತರಂಗವನ್ನು ಉತ್ಪನ್ನ ಮಾಡುವಂತಹ ಮೆಕ್ಯಾನಿಸಮ್ ನಮ್ಮಲ್ಲಿದೆ. ತರಂಗವನ್ನು ಸ್ವೀಕರಿಸುವಂತಹ ಸ್ವೀಕೃತಿಗಳು ಕೂಡ ನಮ್ಮಲ್ಲಿವೆ. ಆ ವಿದ್ಯೆಯನ್ನು ಕಲಿತವ ಆಹಾರವನ್ನು ಒದಗಿಸಬಹುದು, ಹಸಿವನ್ನು ಉಂಟು ಮಾಡಬಹುದು, ಅದೇ ರೀತಿ ತೊಂದರೆಗಳನ್ನು ಉಂಟು ಮಾಡಬಹುದು, ಅದೇ ರೀತಿ ಹಸಿವನ್ನು ನೀಗಿಸಬಹುದು. ಇದನ್ನು ನಾವು ತಂತ್ರದಲ್ಲಿ ನೋಡ್ತೇವೆ. ಕೇಳಿ ಪ್ರಫುಲ್ಲತಾ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಅದೇ ಈಗ ಸುಧಾ ಅವ್ರು ಹೇಳಿದ್ರಲ್ಲ, ಎಲ್ಲಾ ಪ್ರಾಣಿಗಳು ಒಂದಕ್ಕೊಂದು ತಿನ್ಕೊಂಡು ಬದುಕ್ತವೆ ಅಂತ ನೀವ್ ಹೇಳಿದ್ರಿ. ಅದೇ ಮನುಷ್ಯಂಗೆ ಏನು ಇದು ಇಲ್ವಲ್ಲ ಅಂತ ಕೇಳಿದ್ರು ಅವರು. ಕೆಲವ್ರ ಹೇಳ್ತಾರೆ ಸರ್, ಎಲ್ಲಾ ಪ್ರಾಣಿಗಳು ಒಂದಲ್ಲ ಒಂದ್ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ, ಒಂದಕ್ಕೊಂದು ಇದಾಗ್ತವೆ, ಮನುಷ್ಯ ಯಾವ್ದಕ್ಕೂ ಉಪಯೋಗಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಮನುಷ್ಯನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ, ಅವನು ಯಾವ್ದಕ್ಕೂ ಯೂಸ್ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಯೂಸ್ ಇಲ್ಲ ಅಲ್ಲ, ಪ್ರತಿ ಪ್ರಾಣಿ, ಅದನ್ನೇ ನಾರಾಶಂಸಿಯಲ್ಲಿ ಹೇಳ್ತಾ ಇರೋದು. ಮಾನವನಿಂದನೇ ಪ್ರತಿ ಪ್ರಾಣಿ ಪಕ್ಷಿಗಳು ಪ್ರಕೃತಿಗೆ ಕನೆಕ್ಟ್ ಮಾಡಿ ಹಸಿವು ಮತ್ತೆ ಆಹಾರವನ್ನ ಸಪ್ಲೈ ಮಾಡ್ತಾ ಇರೋದು ಮನುಷ್ಯ. ಹಾಗಾಗಿ ಭೂಮಿ ಮೇಲೆ ಒಬ್ಬ ಮನುಷ್ಯನೂ ಇಲ್ಲದೆ ಹೋದ್ರೆ ಸಕಲ ಜೀವಿಗಳು ಸತ್ತು ಬೀಳ್ತವೆ, ಕೆಲವೇ ದಿನಗಳಲ್ಲಿ ಎಲ್ಲವೂ ಹೊರಟೋಗ್ತವೆ. ಅದನ್ನ ನಾವು ಮಂತ್ರಗಳಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಋಗ್ವೇದರ ಮಂತ್ರಗಳಿಂದ ಅಥವಾ ಪರಿಶಂಚನ ಮಂತ್ರಗಳಿಂದ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಅಥವಾ ನಾವು ಅನ್ನದಾನ ಈ ತರ ಹಲವಾರು ಕರ್ಮ ಕ್ರಿಯಾದಿಗಳನ್ನ ನಾವು ಏನು ಮಾಡ್ತೇವೆ ಅದರಿಂದ ಅರ್ಥ ಮಾಡ್ಕೋಬಹುದಾಗಿದೆ. ಕರ್ಮಾಂಗಗಳಿಂದ, ಪ್ರಾಯಶ್ಚಿತ್ತ ರೂಪಗಳಿಂದ ಅರ್ಥ ಮಾಡ್ಕೋಬಹುದಾಗಿದೆ. ಈ ರೀತಿಯಲ್ಲಿ ನಾವು ನೋಡಿದಾಗ ಮನುಷ್ಯ ಈಸ್ ದಿ ರೆಸ್ಪಾನ್ಸಿಬಲ್ ಟು ಪ್ರೊವೈಡ್ ಫುಡ್ ಫಾರ್ ಎವ್ರಿ ಕ್ರಿಯೇಚರ್. ಅರ್ಥ ಆಗ್ತಿದ್ಯಾ? ಆದರೆ ಮನುಷ್ಯ ತಾನೇ ಆಹಾರವಲ್ಲ ಯಾವುದಕ್ಕೂ ಅಂತ ಹೇಳ್ತಾ ಇರೋದು. ಅಲ್ಲ, ಬೇರೆ ಮನುಷ್ಯರದು ಈ ತರ ಧೋರಣೆ ಅಲ್ಲ, ಅದಕ್ಕೆ ಕೇಳಿದೆ ಸರ್.
ಕೆಲವರು ಹೇಳ್ತಾರ ಸರ್, ಏನೋ ಉಪಯೋಗಕ್ಕಿಲ್ಲ ಮನುಷ್ಯ, ಪ್ರಾಣಿಗಳಾದ್ರೂ ಎಷ್ಟ ಯೂಸ್ ಆಗ್ತವೆ ಒಬ್ರಿಗೆ. ಅದು ಇಂದಿನ ವೈಜ್ಞಾನಿಕ ನೋಟ, ಇಂದಿನ ಸಾಮಾಜಿಕ ನೋಟ. ಮನುಷ್ಯ ಅಂದ್ರೆ ಏನು ಅಂತ ಮರೆತಂತಹ ನೋಟ. ನಾನು ಹೇಳ್ತಿರುವುದು ಮನುಷ್ಯ ಉತ್ಪಾದನೆ ಆದಾಗ ಹೇಗಿದ್ದ, ಇವತ್ತು ಹೇಗಿದ್ದೀವಿ ಅಂತ ಹೇಳ್ತಾ ಇರೋದು. ಇದು ಮರ್ತೋಗಿದೆ. ಇದಕ್ಕೆ ಋಗ್ವೇದದಲ್ಲಿ ಬಿಟ್ರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಈ ವಿಚಾರಗಳು. ಈಗ ನಾನು ಹೇಳಿದ್ದೆ ಯಾರಿಗಾರ ಗೊತ್ತಿತ್ತ? ಇದು ನಾರಾಯಣ ಅಂತಂತದಲ್ಲಿ ಹೇಳ್ತಿರೋದಲ್ಲಿ ನಾರ ಅಂತ ನಾನು 2 ಅಕ್ಷರಕ್ಕೆ ಇದುವರೆಗೆ ಹೇಳ್ತಾ ಇರೋದು. ಹೌದು ಸರ್. ಇನ್ನ ಒಂದು ಕ್ವಶನ್ ಸರ್, ಹೇಳಿ. ಈಗ ಅಂದ್ರೆ ಎಲ್ಲಾನು ಹಸು ನಾ ಅಂದ್ರೆ ಹಸಿವು ಅಂತ ಹೇಳಿದ್ರಿ. ಹಸಿವು ಅಂದ್ರೆ ಹಸಿವು ಅಂದ್ರೆ ಇಲ್ಲಿ ಯಾವ್ದು ಬೇಕು? ಅಲ್ಲ, ಹಸಿವು ಅಂತಂದ್ರೆ ನಾವು ನಮ್ಗೆ ಹಸಿವಾಗುತ್ತಲ್ಲ, ಅದಲ್ಲ, ಅದೊಂದೇ ಅಲ್ಲ, ಬೇಕು ಬೇಕು ಅಂದ್ರೆ ಏನಾದ್ರು. ಈಗ ಒಂದು ಗಂಡು ಸಿಂಹಕ್ಕೆ ಸಂತಾನೋತ್ಪತ್ತಿ ಬೇಕು ಅಂತಂದಾಗ ಅದು ಹೆಣ್ಣು ಸಿಂಹಕ್ಕೆ ಅವಶ್ಯಕತೆಯನ್ನು ಪೂರೈಸ್ತದೆ. ಅಂದ್ರೆ ಬೇಕುಗಳು ಲಿಸ್ಟ್ ಎಷ್ಟಿದೆ ಹೇಳಿ? ಆ ಬೇಕುಗಳಿಗೆ ಅಲ್ಲ, ಬರೀ ಮನುಷ್ಯನ್ ಒಂದೇ ನಾನು ಹೇಳ್ತಾ ಇಲ್ಲ, ಪ್ರಾಣಿಗಳಲ್ಲಿ ಬೇಕು ಅನ್ನೋದು ಅವಕ್ಕೂ ಬೇಕಾದಷ್ಟಿದೆ. ಆದ್ರೆ ಅವು ಇಂಡಸ್ಟ್ರಿ ಮಾಡ್ತಾವ, ಕೃಷಿ ಮಾಡ್ತಾವ, ಗಿಡ ಮರ ನೆಟ್ಟು ಬೆಳೆಸ್ತಾವ, ಮೈನಿಂಗ್ ಮಾಡ್ತಾವ, ದುಡಿತಾವ, ಏನು ಮಾಡೋದಿಲ್ಲ. ಆದರೆ ಅವುಗಳ ಬೇಕುಗಳನ್ನ ಪೂರೈಕೆ ಆಗ್ತಾ ಇದೆ ತಾನೆ. ಆ ಪೂರೈಸ್ತಾ ಇರೋದು ರಾ ಅನ್ನುವ ತರಂಗ ಮನುಷ್ಯನ ಮುಖಾಂತರ. ಮನುಷ್ಯ ಸಕಲ ಪ್ರಾಣಿ ಕಿಮಿ ಕೀಟ ಎಲ್ಲದರ ಅವಶ್ಯಕತೆಗಳನ್ನು ಪರಿಚಯ ಮಾಡಿಕೊಡ್ತಾನೆ, ಅವಶ್ಯಕತೆಯನ್ನು ಪೂರೈಸ್ತಾ ಇದ್ದಾನೆ ಪ್ರಕೃತಿಯ ಮುಖಾಂತರ. ಅಂದ್ರೆ ನೀವು ಎಲ್ಲೋ ಕೂತ್ಕೊಂಡು ನೀವೇನ್ ನೋಡಿರದ, ಕಂಡಿರದ, ಕೇಳಿರದ, ಅಲ್ಲಿ ಯಾವುದೋ ಇರುವ ಒಂದು ಆನೆಗೆ, ಅಲ್ಲಿ ಯಾವುದೋ ಇರುವ ಒಂದು ಬಾಳೆ ಹಣ್ಣಿಗೆ ರಕಾರವನ್ನು ಸೂಚಿಸಿ ಅದಕ್ಕೆ ಸಿಗುವಂತೆ ನೀವು ಮಾಡ್ತಾ ಇದ್ದೀರಾ. ಆದ್ರೆ ನಿಮಗೆ ಗೊತ್ತೇ ಇಲ್ಲ. ಅಂದರೆ ವೇದ ಪ್ರಕಾರದಲ್ಲಿ ಮಾನವನ ಸೃಷ್ಟಿ ಏನಾದರೂ ನಾಶವಾದರೆ ಯಾವುದೇ ಜೀವಿಗಳಿರುವುದಿಲ್ಲ. ಹಾಗಾಗಿ ವೇದಗಳಲ್ಲಿ ಕೆಲವು ಕಡೆ ಹೇಳ್ತಾರೆ, ಜೀವಿಗಳನ್ನು ಹುಡುಕಬೇಕಾದರೆ, ಜೀವಿಗಳು ಇರಬೇಕಾದರೆ ಮಾನವನು ಇರಲೇಬೇಕು ಅಂತ. ಈಗ ಏಲಿಯನ್ಸ್ ಕೆಲವರು ಹೇಳ್ತಾರಲ್ಲ ಸರ್, ಪ್ರಾಣಿಗಳು ಇರ್ಬೇಕು, ಪ್ರಾಣಿ ಸಂತತಿ ಇದು ಇಲ್ಲ ಅಂತಂದ್ರೆ ಭೂಮಿನೇ ಇದಾಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಹಾಗಾಗಿ ನಾರಾಯಣ ಅಂತ ಯಾವ ಕಾಲದಿಂದ ಇದೆ? ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ಆದರೆ ನಾರಾಯಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ. ನಾವೆಲ್ಲೋ ಕೂತಿಯೇನೆ, ಏನೋ ಮಾಡ್ತೀಯೇನೆ, ಅದನ್ನು ನಾವು ಪೂಜೆ ಮಾಡ್ತೀವಿ, ಅರ್ಥನೇ ಇಲ್ಲ. ನಾರ ಇನ್ನು ಎಣಕ್ ಬಂದಿಲ್ಲ, ನಾನು ನಾರ ಹೇಳ್ತಾ ಇದ್ದೀನಿ, ನಾ ಮತ್ತೆ ರಾ. ಇದು ಕ್ಲಿಯರ್ ಆಗಿ ಅರ್ಥ ಆಗಬೇಕು ನಿಮ್ಗಳಿಗೆ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಆಯ್ತಾ? ನಾರ ಎನ್ನುವುದರಿಂದ ನಾವು ಅವಶ್ಯಕತೆಗಳ ಅರ್ಥ ಮಾಡಿಕೊಳ್ಳುವಿಕೆ ಮತ್ತೆ ಅದರ ಪೂರೈಸಿಕೊಳ್ಳುವಿಕೆ. ಈಗ ಯಾವ ಡಾಕ್ಟ್ರು ಬೇಕು, ಯಾರು ಬೇಕು, ಮನೆ ಯಾಕೆ ಬೇಕು, ಇಂಡಸ್ಟ್ರಿ ಯಾಕೆ ಬೇಕು, ಕೃಷಿ ಯಾಕೆ ಬೇಕು, ತಪಸ್ಸು ಯಾಕೆ ಬೇಕು, ಪೂಜೆ ಯಾಕೆ ಬೇಕು? ನಾರವನ್ನು ಅರ್ಥ ಮಾಡಿಕೊಂಡರೆ ಇದು ಯಾವುದು ಅವಶ್ಯಕತೆಯೇ ಇಲ್ಲವಲ್ಲ. ಇವೆಲ್ಲ ಮರೆತದ್ದರಿಂದ ನಾವು ಇವುಗಳಿಗೆ ಡಿಪೆಂಡ್ ಆಗಿದ್ದೇವೆ. ಗೊತ್ತಾಯ್ತಾ ಪ್ರಫುಲ್ಲತ್ ಅವ್ರ? ಗೊತ್ತಾಯ್ತು. ಕೇಳಿಸುದವ್ರೆ? ಸರ್, ಇವಾಗ ಮನುಷ್ಯಗೆ ಆಹಾರ ಅನ್ನೋದ್ ಬೇಕು, ಪ್ರಾಣಿಗೂ ಆಹಾರ ಅನ್ನೋದ್ ಬೇಕು. ಆದ್ರೆ ಈ ಗಿಡ ಮರಗಳು ಅದಕ್ಕೆ ಸೂರ್ಯನ ಬೆಳಕು, ನೀರು ಇದ್ರೆ ಸಾಕಲ್ವಾ? ಅದು ಆಹಾರನೇ ಅಲ್ವಾ ಸರ್ ಹಾಗಾದ್ರೆ? ಅದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು. ಅದೇ ರೀತಿ ನಾವುಗಳು ಇದ್ದದ್ದು. ಮನುಷ್ಯ ಮೊದ್ಲು ಹುಟ್ಟಿದಾಗ ಅವನ್ಗೆ ಆಹಾರ ಅನ್ನೋದು ಈ ಪಂಚಭೂತಗಳೇ, ಅಂದ್ರೆ ಗಾಳಿ, ನೀರು, ಸೂರ್ಯನ ಬೆಳಕು,
ಅದೇ ಅಲ್ವೇ? ಓಂ ಭೂಸ್ವಾಹ ಅಗ್ನೇರನ್ನಮ, ಓಂ ಭುವಸ್ವಾಹ ವಾಯುವೈದನ್ನಮ, ಓಂ ಸ್ವಸ್ವಾಹ ಸೂರ್ಯಾಯದನ್ನಮ, ಓಂ ಭೂರ್ಭುವಸ್ಸುವಸ್ವಾಹ ಪ್ರಜಾಪತಿಯೈದನ್ನಮ. ಆಹಾರ ಚೈನ್ ಇಷ್ಟ ಇದ್ದದ್ದು. ಈಗ ನಾವು ಆಮೇಲೆ ಹಣ್ಣು ಬಣ್ಣು ಅದೆಲ್ಲ ಓಕೆ. ಅದಕ್ಕೆ ಬೈಬಲಲ್ಲಿ ಏನು ಹೇಳ್ತಾರೆ? ಮೊದಲ ಆಪಲ್ ಅನ್ನು ತಿಂದ ಆಡಮ್ ಪಾಪ ಮಾಡಿದ ಅಂದ್ರೆ ಅರ್ಥ ಈಗ ನೀವು ಮಾಡ್ಕೊಡಿ. ಕ್ರಿಶ್ಚಿಯಾನಿಟಿಯಿಂದ ಬರುವಂತಹ ಸೇಬನ್ನು ತಿಂದಂತಹ ಆ ಆಡಮ್ ಅಂಡ್ ಈವ್ ಪಾಪವನ್ನು ಮಾಡಿದರು ಅಂದ್ರೆ ಅರ್ಥ ಏನು? ಯಾರಿಗೂ ಹೇಳಕ್ ಬೈಬಲಲ್ಲಿ ಯಾರೇ ಕ್ರಿಶ್ಚಿಯನ್ಸ್ ಕೇಳಿ ಅದಕ್ಕೆ ವಿವರ ಇಲ್ಲ ಸರಿಯಾಗಿ. ಯಾಕೆ ಅಂದ್ರೆ ನಾ ಮತ್ತೆ ರಾ ತರಂಗವನ್ನ ಸೃಷ್ಟಿಸಿದರು ಅಂತ ಅರ್ಥ. ಆಡಮ್ ಅಂಡ್ ಈವ್ they created na and ra and they started using it. That was the first sin. ಅದೇ ಮಾನವನು ಮಾಡಿದ ಮೊದಲ ಟ್ರ್ಯಾಪ್. ಇವತ್ತು ಆಹಾರ ಇಲ್ಲಿ ಸತ್ತೋಗ್ತೀವಲ್ವ ನಾವು. ಆದರೆ ಹಿಮಾಲಯಕ್ಕೆ ಬನ್ನಿ, ಆಹಾರ ಎಲ್ಲ ಏನನ್ನು ಸ್ವೀಕರಿಸಿದ್ದು ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುವವರಿದ್ದಾರೆ, ಇವತ್ತಿಗೂ ಇದ್ದಾರೆ. ಸರ್, ಬಟ್ ವೈ ಡಿಡ್ ದೇ ಗೆಟ್ ಇನ್ ಟು ದ ಟ್ರಾಪ್? ಅಂದ್ರೆ ಅವ್ರಿಗೆ ತಿನ್ಬೇಕು ಅಂತ ಅನ್ಸಿದ್ದೇನಕ್ಕೆ ಅದನ್ನ ತಗೊಂಡು ಅದನ್ನ ಗುಡ್ ಕ್ವಶನ್, ಗುಡ್ ಕ್ವಶನ್. ಮನುಷ್ಯರ ಒಂದು ದುರ್ಬುದ್ಧಿ ಏನು ಅಂತಂದ್ರೆ, ಎಲ್ಲದನ್ನು ನಾನು ಆಳಬೇಕು, ಎಲ್ಲದನ್ನು ನಾನು ಕಂಟ್ರೋಲ್ ತಗೋಬೇಕು. ಈ ಒಂದು ಉದ್ದೇಶದಿಂದ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕ್ರಿಮಿಗಳನ್ನ, ಕೀಟಗಳನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ತಗೊಂಡು ತನ್ನ ಜೊತೆಗಿರುವ ಉಳಿದ ಮಾನವರನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಮಾಡಿ ಆ ಒಂದು ಅಧಿಕಾರ ಮಾಡೋದಿಕ್ಕೆ, ಆಳ್ವಿಕೆ ಮಾಡೋದಿಕ್ಕೆ, ಆಳೋದಿಕ್ಕೆ ಮನುಷ್ಯ ಮಾಡಿದ್ದು. ಅಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ರಾಜಕೀಯ, ಹ್ಯೂಮನ್ ಈಸ್ ಓನ್ಲಿ ದ ಪೊಲಿಟಿಕಲ್ ಎನಿಮಲ್. ಸೈಕಾಲಜಿ ಪ್ರಕಾರ ಮನುಷ್ಯ ಒಬ್ಬನೇ ರಾಜಕೀಯ ಮಾಡುವಂತಹ ವ್ಯಕ್ತಿ, ಜೀವ. ಇನ್ಯಾವಕ್ಕೂ ರಾಜಕೀಯ ಗೊತ್ತಿಲ್ಲ. ಆ ರಾಜಕೀಯ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿದ. ಈಗ ಆಹಾರ ಬಿಟ್ಟಿಗೆ ಕೊಡ್ತೀನಿ ಅನ್ನೋದಕ್ಕೆ ಅಧಿಕಾರಕ್ಕೆ ಬರ್ತಾರೆ. ಯಾವುದೇ ಡೆವಲಪ್ಮೆಂಟ್ ಬೇಡ, ಏನೂ ಬೇಡ, ವಿದ್ಯೆ ಬೇಡ, ಬ್ರಹ್ಮವಿದ್ಯೆ ಬೇಡ, ಸಾಕ್ಷಾತ್ಕಾರ ಬೇಡ, ಆತ್ಮ ಸಾಕ್ಷಾತ್ಕಾರ ಬೇಡ, ಯಾವುದೂ ಬೇಡ. ಆಹಾರ ಕೊಡ್ತೇನೆ ಫ್ರೀಯಾಗಿ, ಸರಿ, ಕ್ಯೂ, ಅವರಿಗೆ ಅಧಿಕಾರ. ಈಗಲೂ ಅದೇ ಇರುವುದರಿಂದ ಒಂದು ನಿಮಿಷ, ಈ ರೀತಿ ಕಂಟ್ರೋಲ್ ತಗೋಬೇಕು, ಆಳ್ವಿಕೆ ಮಾಡಬೇಕು, ಜಗತ್ತನ್ನೇ ಆಳಬೇಕು, ನಾನು ನಾಯಕನಾಗಬೇಕು. ಇದರ ಒಂದು ಕಾರಣದಿಂದಾಗಿ ಈ ಒಂದು ಮೆಕ್ಯಾನಿಸಮ್ನ ಮನುಷ್ಯ ಜಗತ್ತಲ್ಲಿ ಅಡಾಪ್ಟ್ ಮಾಡ್ದ. ಅಂದ್ರೆ ಏನು? ಇದು ಪರಮಾತ್ಮನಿಂದ ಆಗಿದ್ದಲ್ಲ, ಬ್ರಹ್ಮನಿಂದ ಆಗಿದ್ದಲ್ಲ. ನಾವು ಪುರಾಣಗಳನ್ನ ನೋಡಿದಾಗ ರಾಕ್ಷಸರ ಉತ್ಪನ್ನವಾಯಿತು, ತಲೆನೋವಾಯಿತು. ಯಕ್ಷರ ಉತ್ಪನ್ನವಾಯಿತು, ಅದೊಂಥರ ಪ್ರಾಬ್ಲಮ್ ಆಯಿತು. ಸರ್ಪಗಳ ಉತ್ಪನ್ನವಾಯಿತು, ಅದೊಂಥರ ತೊಂದರೆ ಆಯಿತು. ಕ್ಷೀರಸಾಗರವನ್ನು ಕಡಿದ್ರು, ಅದರಿಂದ ಒಂದು ರೀತಿ ಪ್ರಾಬ್ಲಮ್ ಆಯಿತು. ನೋಡಿದೀವಿ ತಾನೇ ನಾವು. ಆ ಬ್ರಹ್ಮನ ಸೃಷ್ಟಿಯಲ್ಲಿ ಆಗಿರೋ ಹಲವಾರು ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಬುದ್ಧಿ ಕೊಡಲ್ಪಟ್ಟಿತು, ಅವುಗಳಿಂದ ಈ ಒಂದು ಪ್ರಕೃತಿಗೆ, ಈ ಒಂದು ಸಂಸಾರಕ್ಕೆ ತೊಂದರೆಗಳು ಒದಗಿ ಬಂದವು. ಇವತ್ತು ನಾವು ರಾಕ್ಷಸರನ್ನ ಕೆಟ್ಟವರು ಅಂತೀವಿ. ಆದರೆ ಮನುಷ್ಯ ಮಾಡಿದ ಈ ಕೆಟ್ಟ ಕೆಲಸ ಅಂದ್ರೆ ಇದು ಒಳ್ಳೆಯದಕ್ಕೆ ಮಾಡಿದ್ದು. ಋಷಿಗಳೆಲ್ಲ ಇದನ್ನ ಮಾಡಿದ್ದು, ಈ ಟೂಲ್ ಡೆವಲಪ್ ಮಾಡಿದ್ದು, ಈ ಒಂದು ಕಾನ್ಶಿಯಸ್ನೆಸ್
ಅವರು ಕಶ್ಯಪ ಇದೆಲ್ಲ ಡೆವಲಪ್ ಮಾಡಿದ್ದು, ನಮ್ಮಗಳಲ್ಲಿ ತಂದಿದ್ದು, ಎಲ್ಲ ಮಾಡಿದ್ದು ಉಪಯೋಗಕ್ಕೆಂದು. ಆದರೆ ಆಗಿದ್ದದು ಬೇರೆ ರೀತಿ. ಈಗ ಪರಮಾಣು ಶಕ್ತಿಯನ್ನು ಕಂಡುಹಿಡಿದ್ರು ಉಪಯೋಗಿಸಲಿಕ್ಕೆ, ಆದರೆ ಅದನ್ನು ಬಾಂಬಾಗಿ ಮಾಡಲಾಯಿತು. ಅರ್ಥ ಆಗ್ತಿದೆಯಾ ಸುಧಾ ಅವರೇ? ಈ ರೀತಿಯಾಗಿ ಎಲ್ಲವನ್ನು ಅಂಕೆಯಲ್ಲಿ ಇಟ್ಟುಕೊಳ್ಳುವಂತಹ, ಎಲ್ಲವನ್ನು ಆಳುವಂತಹ, ಎಲ್ಲದಕ್ಕೂ ನಾನೇ ನಾಯಕ ಎನ್ನುವಂತಹ, ನಾನೇ ಸುಪ್ರೀಂ ಎನ್ನುವಂತಹ ಕಡೆ ಎಲ್ಲಿ ತನಕ ಆ ಹಿರಣ್ಯಕಶಿಪು ನಾನೇ ಬ್ರಹ್ಮ, ಯಾರು ಇಲ್ಲ ನನ್ನ ಮುಂದೆ, ಯಾವ ನಾರಾಯಣನೂ ಇಲ್ಲ ಅಂತಂದ ತಾನೆ. ರಾವಣ ಚಾಲೆಂಜ್ ಮಾಡ್ದ ತಾನೆ. ಈ ರೀತಿ ಆ ಪರಮಾತ್ಮನ ಅಸ್ತಿತ್ವಕ್ಕೆ ಪ್ರಾಬ್ಲಮ್ಗಳು ಮಾಡ್ತು. ಆ ರೀತಿಯಲ್ಲಿ ಮನುಷ್ಯನಿಂದ ಉಂಟಾದ ಒಂದು ವಿಚಾರವಿದು. ಕೇಳಿ ಕೀರ್ತಿ ಅವರೇ. ಸರ್ ಇದೆಲ್ಲ ಪ್ರೀ ಡೆಸ್ಟಿನ್ಡ್ ಅಂತ ಇದೆ ಅಲ್ಲ ಸರ್? ಈಗ ನೀವೇನು ಹೇಳಿದ್ರೆ ರಾವಣ ಅದ್ ಮಾಡ್ದ, ಹಿರಣ್ಯಕಶಿಪು ಎಲ್ಲ ಹೀಗೆ ನಾನೇ ನಾರಾಯಣ ಅಂತ, ಇದೆಲ್ಲ ಪ್ರೀ ಡೆಸ್ಟಿನ್ಡ್ ಅಂತ ಅಲ್ಲ. ನಾನು ಸುಮಾರು ಸರಿ ಹೇಳಿದ್ದೇನೆ, ಡೆಸ್ಟಿನಿ ಅಂದ್ರೆ ಏನು, ಪ್ರೀ ಡೆಸ್ಟಿನ್ಡ್ ಅಂದ್ರೆ ಏನ್ ಹೇಳಿ? ಅಂದ್ರೆ ಮುಂಚಿತವಾಗಿನೇ ಇದೆಲ್ಲ ನಡಿಬೇಕು ಅಂತ ಇತ್ತು ಅಂತ. ಅದೇ ಯಾವುದು ಈಗ ಅಂದ್ರೆ ಈ ಪುರಾಣಗಳಲ್ಲಿ ಇವೇನು ಎಲ್ಲ ಘಟನೆಗಳು ಅಲ್ಲ. ಎಲ್ಲ ಈಗ ನಿಮ್ಗೆ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ಹಸಿದಾಗ ಏನಾದ್ರು ತಿನ್ಲೇಬೇಕು ಅನ್ನೋದೇನು ಡೆಸ್ಟಿನ್ ತಾನೆ. ಆದ್ರೆ ಏನ್ ತಿನ್ಬೇಕು ಅನ್ನೋದು ನಿಮ್ಮ ಆಯ್ಕೆ. ಅರ್ಥ ಆಗ್ತಿದ್ಯಾ? ಏನು ತಿನ್ನಬೇಕು ಎನ್ನುವುದು ನಿಮ್ಮ ಆಯ್ಕೆ. ಆಹಾರ ತಿನ್ನಲೇಬೇಕು ಎನ್ನುವುದು ಡೆಸ್ಟಿನ್ಡ್ ಅಲ್ಲ ಸರ್. ಅಂದ್ರೆ ಈಗ ಹಿರಣ್ಯಕಶಿಪು ತಾನೇ ಅಂದ್ರೆ ನಾನೇ ನಾರಾಯಣ ಅಂತ ಅವನು ಹೇಳಿದಾಗ ಅದು ಕೂಡ ಅವನು ಏನು ಜಯ ವಿಜಯರು ಈಗ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಬಂದು ಅವನು ಒಂದು ಶಾಪನ ಅಂದ್ರೆ ಅವನು ಇದನ್ನ ವಿಮೋಚನೆ ಮಾಡೋ ಅಂತ ಒಂದು ಸಿಚುವೇಶನ್ ತರಕ್ಕೆ ಇದೆಲ್ಲ ನಡೀತು ಅಂತ ಹೇಳ್ತಾರೆ ಅಂತಂದ್ಮೇಲೆ ಅಲ್ಲ ಅಂದ್ರೆ ಕಾಂಟ್ರಡಿಕ್ಟ್ ಆಗತ್ತೆ. ಅಲ್ಲ ಪ್ರತಿಯೊಂದಕ್ಕೂ ಕಾರಣವನ್ನ, ಕರ್ಮವನ್ನ, ಋಣವನ್ನ ಹೇಳುವುದಕ್ಕಾಗಿ ಇವೆಲ್ಲ ಹೇಳೋದು. ಹಿರಣ್ಯಕಶಿಪು ಯಾಕೆ ಹಾಗೆ ಮಾಡಿದ, ರಾವಣ ಯಾಕೆ ಹಾಗೆ ಮಾಡಿದ, ಅಲ್ಲಿ ಹೀಗಾಯ್ತು, ಅದಕ್ಕೆ ಹೀಗಾಯ್ತು. ಕಾರ್ಯಕಾರಣ ಅದು ಬೇರೆ. ನಾನು ಹೇಳ್ತಾ ಇರೋದು ಸ್ವಯಂಭೂ. ಮೊಟ್ಟ ಮೊದಲು ಮಾನವನು ಹುಟ್ಟಿದಾಗ ಅಲ್ಲಿ ಕಾರ್ಯಕಾರಣವೇ ಇದ್ದಿಲ್ಲ, ಕರ್ಮಗಳೇ ಅವನ ಹಿಂದೆ ಇದ್ದಿಲ್ಲ. ಅಂದ್ರೆ ಡೆಸ್ಟಿನಿ ಅಂದ್ರೆ ಏನು ಅಂದ್ರೆ ಹೀಗಾದರೆ ಹೀಗೆ ಎನ್ನುವ ನಿರ್ಧಾರ ಆ ಪರಮಾತ್ಮನದ್ದು, ಮಹತ್ತಿನದು, ಋತದ್ದು. ಆದರೆ ಏನು ಮಾಡಬೇಕು ಎನ್ನುವುದು ನಮ್ಮದು. ಅರ್ಥ ಆಗ್ತಿದೆ ಕೀರ್ತಿಯವರೇ? ಹಾ ಸರ್. ಆಮೇಲೆ ಇನ್ನೊಂದು ನೀವು ಅದು ಕ್ರಿಶ್ಚಿಯನ್ ಇದ್ರದ್ದು ಹೇಳಿದ್ರಲ್ಲ ಸರ್, ಅದು ಕೂಡ ಒಂದು ಅಂದ್ರೆ ಮನುಷ್ಯನಿಗೆ ಇದನ್ನ ಮಾಡ್ಬೇಡ ಅಂತಂದ್ರೆ ಅದನ್ನೇ ಮಾಡ್ತಾನೆ ಅನ್ನೋ ಒಂದು ಇದಕ್ಕೆ ಅಲ್ಲಿಂದ ಶುರುವಾಯ್ತು ಅಂತಾನು ಹೇಳ್ತಾರಲ್ವಾ ಸರ್? ಹೌದು, ಅದೇ ಅರ್ಥ ಅಲ್ವೇ? ಇಲ್ಲರೆ ಆ ಬೈಬಲ್ ಪ್ರಕಾರ ಆ ಪಾಪ ಅನ್ನೋದು ಯಾವ್ದಕ್ಕೆ ಶುರುವಾಯ್ತು? ಈಗ ಫಸ್ಟ್ ಹೇಳ್ತಾರೆ ಅವರು ಅಲ್ಲಿ ಆ್ಯಪಲ್ ತಿಂದರು, ತಿನ್ಬೇಡ ಅಂತ ಹೇಳಿದರು, ತಿಂದರು. ತಕ್ಷಣ ಏನಾಯಿತು? ಮೊದಲನೇ ಅವೇರ್ನೆಸ್ ಏನು ಬಂತು ಅದರಿಂದ? ಓಹೋ, ನಾವಿಬ್ಬರು ಬೆತ್ತಲೆ ಆಗಿದ್ದೇವೆ ಅನ್ನೋ ಅವೇರ್ನೆಸ್ ಬಂದ್ಬಿಡ್ತು. ಹೀಗಿರಬಾರ್ದು, ಬಟ್ಟೆ ಹಾಕೋಬೇಕು ಅಂತ ಏನೋ ಸೊಪ್ಪು ಸದೆ ಏನೋ ಒಂದು ಸಮಥಿಂಗ್ ಆಯಿತು. ಹೀಗೆ ಒಂದೊ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 ಂದು ಬಿಲ್ಟ್ ಆಗ್ತಾ ಹೋಯ್ತು. ಆದ್ರೆ ಇಷ್ಟೆಲ್ಲ ಆಗಿದ್ದು ಎಲ್ಲಿಂದ? ಮೊದಲ ಸೇಬನ್ನು ತಿಂದಿದ್ದರಿಂದ. ಇದನ್ನು ಯಾರು ನಿಮಗೆ ಆ ಕ್ರಿಶ್ಚಿಯನ್ ಕಮ್ಯುನಿಟಿ ಇರೋರನ್ನ ಡೀಟೇಲ್ ಆಗಿ ಕೇಳಿ ನೋಡಿ. ಅಂದ್ರೆ ಅರ್ಥ ಏನು? ನಾರ ಎನ್ನುವ ತರಂಗವನ್ನ ಗುರುತು ಹಿಡಿದು ಎಕ್ಸಿಕ್ಯೂಟ್ ಮಾಡಿದ್ರಿಂದ ನಾ ಎನ್ನುವ ತರಂಗದ ಗುರುತು ಅಂದ್ರೆ ಬೇಕು ಎನ್ನುವುದರ ಅವೇರ್ನೆಸ್ಸು, ರಾ ತರಂಗದ ಎಕ್ಸಿಕ್ಯೂಷನ್ ಅಂದ್ರೆ ಅವಶ್ಯಕತೆಗಳ ಪೂರೈಕೆ ಅನ್ನೋ ಒಂದು ಆಪಲ್
ತಿಂದಿದ್ದರಿಂದ ಶುರುವಾಯಿತು ಕರ್ಮ. ಅಂದ್ರೆ ಅವ್ರು ಹೇಳ್ತಾ ಇರೋದು ಆ ಇನ್ಸಿಡೆಂಟ್ ಏನು ಅಂದ್ರೆ ಕರ್ಮ ಹೇಗೆ ಶುರುವಾಯಿತು ಅದನ್ನೇ ಋಗ್ವೇದ ನಾರಾತರಂಗದಲ್ಲಿ ಹೇಳ್ತಾ ಇರೋದು ನಾನು. ಅಂದ್ರೆ ಬೈಬಲ್ ಕೂಡ ಏನ್ ಹೇಳ್ತಾ ಇದೆ, ನಾರಾಯಣ ಅನ್ನೋದನ್ನೇ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ರೂ. ಪ್ರಪಂಚದ ಎಷ್ಟೋ ಸ್ಕ್ರಿಪ್ಟ್ಗಳು ಈ ತರ ಬೇರೆ 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 ಉದಾಹರಣೆ, ಈಗ 10 ಕಮಾಂಡ್ಮೆಂಟ್ಸ್ ಇಸ್ರೇಲೀಸ್ ನೋಡಿ ನಿಮ್ಗೆ ಅರ್ಥ ಆಗ್ತದೆ. ಅಲ್ಲೂ ಮನುಷ್ಯನ ಬೇಕು ಅನ್ನುವ ಈಜಿಪ್ಟಿನಿಂದ ಆರಂಭವಾಗಿದ್ದು, ಸ್ಲೇವರಿಯಿಂದ ಆರಂಭವಾಗಿದ್ದು, ಸ್ವತಂತ್ರ ಬೇಕು ಅನ್ನುವುದರ ಆರಂಭವಾಗಿದ್ದು, ನೀರು ಬೇಕು, ಆಹಾರ ಬೇಕು, ಇದು ಬೇಕು, ಅದು ಬೇಕು. ಆ ಬೇಕುಗಳನ್ನು ಪೂರೈಸಿದಾಗ ಅದು ಇಸ್ರೇಲ್ ಆಯಿತು. ದಯವಿಟ್ಟು 10 ಕಮಾಂಡ್ಮೆಂಟ್ಸ್ ನೋಡಿ. ಈ ತರ ಪ್ರತಿಯೊಂದು ಧರ್ಮವನ್ನು ನಾವು ನೋಡಿದಾಗ, ಪ್ರತಿಯೊಂದು ಅವಶ್ಯಕತೆಯನ್ನು ನೋಡಿದಾಗ, ಕುರಾನ್ ಓದಿ, ಎಲ್ಲದರ ಹಿಂದೆ ಏನಿದೆ, ಬೇಕು ವರ್ಸಸ್ ಸಪ್ಲೈ, ಡಿಮ್ಯಾಂಡ್ ಅಂಡ್ ಸಪ್ಲೈ, ಡಿಮ್ಯಾಂಡ್ ವರ್ಸಸ್ ಸಪ್ಲೈ. ಎಲ್ಲೆಲ್ಲಿ ಸಪ್ಲೈ ಆಯಿತು, ಮನುಷ್ಯನ ಬೇಕುಗಳಿಗೆ. ಅಂದ್ರೆ ರಕ್ಷಣೆ ಎನ್ನುವುದು ಒಂದು ಬೇಕು, ಸಂತಾನ ಅದು ಒಂದು ಬೇಕು, ಆಹಾರ ಒಂದು ಬೇಕು, ಬೇಕು ಬೇಕು ಬೇಕು, ಇನ್ಫೈನಟ್ ಬೇಕುಗಳು ನಾತರಂಗ. ಅದನ್ನ ರಕಾರ ಎನ್ನುವುದು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ ಪ್ರಕೃತಿಯ ಮುಖಾಂತರ. ಆದರೆ ಯಾವಾಗ ಒಂದು ಪವಾಡ ಸದೃಶ ರೀತಿಯಲ್ಲಿ, ಈಗ ಮರುಭೂಮಿಯಲ್ಲಿ ಇಬ್ರಾಹಿಂಗೆ ನೀರೇ ಇಲ್ಲದಿದ್ದಾಗ 10 ಕಮಾಂಡ್ಮೆಂಟ್ಸ್ ನೋಡಿ, ನೀರು ಕೋಲಿನಿಂದ ಪರ್ವತಕ್ಕೆ ಬಡಿದಾಗ ನೀರು ಜಲಧಾರೆ ಆಗ್ತದೆ. ಆಗ ಅವರು ದೇವರನ್ನ ನಂಬ್ತಾರೆ. ಅಂದರೆ ಮನುಷ್ಯ ನಂಬಿದ್ಯಾವಾಗ, ನಾತರಂಗಕ್ಕೆ ಪೂರೈಕೆ ಇಲ್ಲದಾಗ, ಆಗ ಅದು ಪ್ರಕೃತಿ ಒದಗಿಸಿಕೊಟ್ಟಾಗ, ನಾತರಂಗಕ್ಕೆ ರಾವನ್ನು ಒದಗಿಸಿಕೊಟ್ಟಾಗ ಅದೇ ಒಂದು ಪಂಥವಾಯಿತು, ಅದೇ ಒಂದು ಮತವಾಯಿತು, ಅದೇ ಒಂದು ಜಾತಿ ಆಯಿತು, ಅದೇ ಒಂದು ಧರ್ಮವಾಯಿತು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾ ವರ್ಸಸ್ ರಾ. ಆರೆ ನಮ್ಮ ಭಾರತದ ಋಷಿಗಳು ನಾ ಮತ್ತೆ ರಾವನ್ನ ಭಗವಂತನಿಗೆ ಬಿಡದೆ ರಕಾರದ ಜವಾಬ್ದಾರಿಯನ್ನ ನಾವೇ ಹೊತ್ತಿದ್ದಾಯ್ತು. ಹೀಗಾಗಿ ಮಾನವನಿಲ್ಲದ ಗ್ರಹದಲ್ಲಿ ಜೀವಿಗಳಿರುವುದು ಅಸಾಧ್ಯ. ನಮ್ಮ ಈ ಭೂಮಿಯ ಲೆಕ್ಕಾಚಾರದ ಪ್ರಕಾರದಲ್ಲಿ ಇದು ನಾರಾಯಣದಲ್ಲಿ ನಾ ಮತ್ತೆ ರಾ. ನಾ ಅಂದ್ರೆ ಬೇಕು, ರಾ ಅಂದ್ರೆ ಪೂರೈಕೆ. ಇನ್ನು ಅಲ್ಲಿಗೆ ಇವತ್ತಿನ ಈ ನಾರಾಶಂಸಿಯ ಮತ್ತೊಂದು ಭಾಗವನ್ನು ಮುಗಿಸ್ತಾ ಇದ್ದೇನೆ. ಯಾಕಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ, ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನಾದಿವವ್ರತ ಪರ್ವದಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಕೇಳಿಸುದವ್ರೆ? ಸರ್, ಇವಾಗ ನಾವು ಇವಾಗ ಆಹಾರನ ಬಿಡ್ತಾ ಬಂದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಜಸ್ಟ್ ಪಂಚಭೂತಗಳಿಂದನೇ ಇರೋದಾದ್ರೆ ಅವಾಗ ನಮ್ಗೆ ಥಾಟ್ಸ್ ಮತ್ತೆ ಇದು ನಾವು ಇನ್ನ
ಆಲೋಚನೆಗಳೆಲ್ಲ ಇದು ಇದ್ರ ಬಗ್ಗೆ ತಿಳ್ಕೊಂತಾ ಹೋಗ್ತೀವಿ, ಆಮೇಲೆ ಆಶ್ವಾದ ಹೊರಟೋಗುತ್ತಲ್ಲ ಸರ್. ಹೌದು, ಅದನ್ನೇ ನಾನು ನೀವು ಇದರ ನಾರಾಶಂಸಿಯ ಮೊದಲ 2ನೇ ಭಾಗದಲ್ಲಿ ಹೇಳಿದ್ದೇನೆ. 5,000 ವರ್ಷಗಳ ಕಾಲ ಆಹಾರವನ್ನು ತಿಳಿಸಿ ಕೇವಲ ಯೋಗದಲ್ಲಿ ಇದ್ದು 5,000 ಅಂದ್ರೆ ಹೇಗೆ ಸರ್ ಅದು? ಅದಕ್ಕೆ ನಾನು ಪುಸ್ತಕ ಬರಿತಾ ಇದ್ದೇನೆ, ಡೈನಮಿಕ್ಸ್ ಆಫ್ ಟ್ರೂತ್ ಆಕ್ಷನ್ ಅಂಡ್ ರಿಯಾಲಿಟಿ ಅಂತ. ಅದರ ಟ್ರೈನಿಂಗ್ ಯೋಗದ ಮುಖಾಂತರ ನಾನು ಕೊಡಬಲ್ಲೆ, ಆಸಕ್ತಿ ಇದ್ದವರಿಗೆ ನಾನು ಕೊಡಬಲ್ಲೆ.